ಕರೆಕ್ಟ್ ಕೇಳ್ರಿ. ಕೆಲವೊಂದಿರ ಸಂಗ್ರಾಮ ಸಂಬಂಧಪಟ್ಟಂತೆ ಕರೆಕ್ಟ್ ನೋಡ್ರಿ. ಈಗ ದೊಂಡ್ಯಾವಾಗ್ದಂಗೆ 1800, ದೊಂಡ್ಯಾವಾದಂಗೆ 1800. ಈ ದೊಂಡ್ಯಾವಾಗ್ದಂಗೆನ ಹತ್ತಿಕ್ತವ್ರು ಅರ್ಥರ್ ವೆಲ್ಲಸಿ. ದೊಂಡ್ಯಾವಾದಂಗೆ ಹತ್ತಿಕ್ತಾರ ಯಾರು? ಅರ್ಥರ್ ವೆಲ್ಲಸಿ. ಎಲ್ಲಿ ಹತ್ತಿಕ್ತಾರ? ರಾಯಚೂರು ಪ್ಲೇಸ್ ಕೇಳ್ತಾನ. ಕೋಣಗಾಲ ಯುದ್ಧ ಭೂಮಿ ನೋಡ್ರಿ. ನಮ್ಮ ರಾಯಚೂರಿನಲ್ಲಿ ಕಂಡು ಬರ್ತಕ್ಕಂಥ ಕೋಣಗಾಲ ಯುದ್ಧ ಭೂಮಿಯಲ್ಲಿ ಈ ದೊಂಡ್ಯಾವಾಗನ 1800 ಏನು ಮಾಡ್ತಂತ ಅರ್ಥರ್ ವೆಲ್ಲಸಿ ಹತ್ಯೆ ಮಾಡ್ತಾನೆ. ಒಂದು ಅರ್ಥ ಆಯ್ತು ಇದು. ನೆಕ್ಸ್ಟ್ ಸರ್, ದಕ್ಷಿಣ ಕನ್ನಡದಂಗೆ 1799ರಿಂದ 1802. 1799ರಿಂದ 1802. ಈ ದಕ್ಷಿಣ ಕನ್ನಡದಂಗೆ ನೇತೃತ್ವ ಕ್ವಶನ್ ಕೇಳ್ತಾನ. ವಿಠ್ಠಲ ತಿಮ್ಮ ಸುಬ್ಬ. ಎಷ್ಟು ಅನ್ಬಿಡ್ರಿ, ವಿಠ್ಠಲ ತಿಮ್ಮ ಸುಬ್ಬ. ಇದು ದಕ್ಷಿಣ ಕನ್ನಡದಂಗೆ ಬರ್ತಾನೆ 1799ರಿಂದ 1802. ಅರ್ಥ ಆಯ್ತು ರೀ ಹೇಳಿದ್ದು. ನೆಕ್ಸ್ಟ್ ಬರ್ತೀರಿ ಐಗೂರು ದಂಗೆ. ಯಾವ ವರ್ಷ ನಡೀತೀರಿ? 1802. ಐಗೂರು ದಂಗೆ 1802. ಈ ಐಗೂರು ದಂಗೆ ನಾಯಕ ಯಾರು ಬರ್ತಂತ? ವೆಂಕಟಾದ್ರಿ. ಐಗೂರು ದಂಗೆ ನಾಯಕ ಯಾರು ಬರ್ತಾರ? ವೆಂಕಟಾದ್ರಿ. ಈ ದಂಗೆ ನಾಯಕಿದಾರ ಅಂತಂದ್ರೆ ಕರ್ನಲ್ ವೆಲ್ಲಸಿ. ಕರ್ನಲ್ ವೆಲ್ಲಸಿ. ಇವು ಅರ್ಥ ಆಯ್ತಲ್ಲ. ದುಂಡ್ಯಾಗ ಯಾವಂತೇನೆ 1800. ದಕ್ಷಿಣ ಕನ್ನಡದಂಗೆ ಯಾವಂತೇನೆ 1799 1802. ಐಗೂರು ದಂಗೆ ಯಾವಂತೇನೆ 1802. ಅತ್ತಿಕ್ ಯಾರು ಬರ್ತಾರಂತೇನೆ? ಕರ್ನಲ್ ವೆಲ್ಲಸಿ. ಯಾರಂತಂದ್ರೆ ಕರ್ನಲ್ ವೆಲ್ಲಸಿ ಅಂತ ಬರ್ತಾನೆ ಸರ್. ಇದು ನೋಡ್ರಿ, ವೆಲ್ಲಸಿ ಕಂಪ್ಯೂಸ್ ಆಗ್ತಿರ್ತಾವ. ಅಂದ್ರೆ ಅರ್ಥರ್ ಕಾಟನ್ ಅಂತ ಬಂತಂತಂದ್ರೆ ನದಿ ಜೋಡಣೆ ಬಗ್ಗೆ ಫಸ್ಟ್ ಪರಿಕಲ್ಪನೆ ಕೊಟ್ಟಂಥ ವ್ಯಕ್ತಿಯವರು. ಅಂದ್ರೆ ಭಾರತದಲ್ಲಿ ನದಿ ಜೋಡಣೆ ಬಗ್ಗೆ ಪರಿಕಲ್ಪನೆ ಕೊಟ್ಟಂಥ ವ್ಯಕ್ತಿಯರು ಅಂತ ಅರ್ಥರ್ ಕಾಟನ್ ಬರ್ತಾನೆ ರೀ. ನೆಕ್ಸ್ಟ್ ಬಸವಣ್ಣರವನ್ನ ಕರ್ನಾಟಕ ಮಾರ್ಟಿನ್ ಲೂಥರ್ ಅಂತ ಕರಿತಂತಂದ್ರೆ ಅರ್ಥರ್ ಮಿಲ್ಲರ್ ಕರಿತಾನೆ. ಕರೆಕ್ಟ್ ಅಲ್ರಿ? ಅರ್ಥರ್ ಮಿಲ್ಲರ್. ಬಸವಣ್ಣವರವನ್ನ ಕರ್ನಾಟಕ ಮಾರ್ಟಿನ್ ಲೂಥರ್ ಅಂತ ಯಾಕೆ ಕರಿತಂತಂದ್ರೆ ಅರ್ಥರ್ ಮಿಲ್ಲರ್. ಈ ದುಂಡ್ಯಾವಾಗದಂಗೆನ ಹತ್ತಿಕ್ತ ಬಿಡ್ತಂತಂದ್ರೆ ಅರ್ಥರ್ ವೆಲ್ಲಸಿ. ಈ ಐಗೂರು ದಂಗೆ ವೆಂಕಟಾದ್ರನ ಹತ್ತಿಕ್ತಾರ ಅಂತಂದ್ರೆ ಕರ್ನಲ್ ವೆಲ್ಲಸಿ. ಅರ್ಥ ಆಯ್ತಿಲ್ರಿ ಇದು. ನೆಕ್ಸ್ಟ್ ಏನಂತಂದ್ರೆ ಕೊಪ್ಪಳ ದಂಗೆ 1819. ಇನ್ನೊಬ್ಬ ಅದಕ್ಕಿಂತ ವೆಲ್ಲೂರು ದಂಗೆ ಅಂತ ಆತ್ರಿ 1806 ನೋಡ್ರಿ. ವೆಲ್ಲೂರು ದಂಗೆ ನಡೀತಂತಂದ್ರೆ 1806 ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಕೊಪ್ಪಳ ದಂಗೆ 1819. ಕೊಪ್ಪಳ ದಂಗೆ ಅಂತಂದ್ರೆ 1819 ಬರ್ತ ನೋಡ್ರಿ. ಈ ಕೊಪ್ಪಳ ದಂಗೆಯ ನಾಯಕ ಯಾರು ಬರ್ತಾನಂತಂದ್ರೆ ವೀರಪ್ಪ ನಾಯಕ. ಯಾರಂತ? ವೀರಪ್ಪ ಬರ್ತಾನ್ರಿ. ಈ ಕೊಪ್ಪಳ ದಂಗೆಯನ್ನ ಹತ್ತಿಕ್ತರು ಯಾರು ಬರ್ತಾನಂತಂದ್ರೆ ಯಾರಂತಂದ್ರೆ ಮೇಜರ್ ಪ್ಲೀಸರ್ ನೋಡ್ರಿ. ಒಟ್ಟು ರಜರ್ ನೆನ್ಪಿಡ್ರಿ. ರಜರ್ ಏನಂತಂದ್ರೆ ಕೊಪ್ಪಳ ದಂಗೆ 1819 ನಾಯಕ ವೀರಪ್ಪ, ಹತ್ತಿಕ್ತರು ಪ್ಲೀಸರ್. ಅರ್ಥ ಆಯ್ತು ಇದು. ನೆಕ್ಸ್ಟ್ ಬೀದರ್ ದಂಗೆ 1820 ಮಾಡ್ತಂತಂದ್ರೆ ಬೀದರ್ ದಂಗೆ 1820. ಈ ಬೀದರ್ ದಂಗೆ ನಾಯಕ ಯಾರು ಬರ್ತಾರೆ? ತಿರುಮಲ ದೇಶಮುಖ ಮತ್ತು ಶಿವಲಿಂಗ ದೇಶಮುಖ. ತಿರುಮಲ ದೇಶಮುಖ್ ಮತ್ತು ಶಿವಲಿಂಗ ದೇಶಮುಖ್ ಅಂತ ಬರ್ತ ನೋಡ್ರಿ. ಈ ಬೀದರ್ ದಂಗೆಯನ್ನ ಹತ್ತಿಕ್ತಾರ ಯಾರ್ರಿ? ಸದರ್ಲ್ಯಾಂಡ್. ಬೀದರ್ ಸದರ್ ಅಂದ್ರೆ ಬೀದರ್ ದಂಗೆನ ಹತ್ತಿಕ್ತಾರ ಅಂತಂದ್ರೆ ಸದರ್ಲ್ಯಾಂಡ್ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಸಿಂದಗಿ ಬಂಡಾಯ ಯಾವ ನಡೀತ್ರಿ? 1824 ನಡೀತು ನೋಡ್ರಿ. ಸಿಂದಗಿ ಬಂಡಾಯ ಆಗುತ್ತಂತಂದ್ರೆ 1824 ಈ ಸಿಂದಗಿ ಬಂಡಾಯ ಆಗತ್ತಾ. ಈ ಸಿಂದಗಿ ಬಂಡಾಯನ ಹತ್ತಿಕ್ತಾರ ಅಂತಂದ್ರೆ ಸ್ಟೀವನ್ ಸ್ಮಿತ್ ನೋಡ್ರಿ. ಕರೆಕ್ಟ್ ಅಲ್ರಿ? ಸ್ಟೀವನ್ ಸ್ಮಿತ್ ಅಂತ ಬರ್ತಾನ. ಈ ಸಿಂದಗಿ ದಂಗೆ ನಾಯಕ ಯಾರು ಬರ್ತಾರೆ? ದಿವಾಕರ್ ದೀಕ್ಷಿತ್ ರೀ. ದಿವಾಕರ್ ದೇಶಪಾಂಡೆ ಮತ್ತು ದಿವಾಕರ್ ದೀಕ್ಷಿತ್ ಮತ್ತು ದೇಶಪಾಂಡೆ. ಇನ್ನೊಂದ್ಸಲ ನೋಡ್ರಿ, ಸಿಂದಗಿ ದಂಗೆ 1824 ದಿವಾಕರ್ ದೀಕ್ಷಿತ್ ಮತ್ತು ದೇಶಪಾಂಡೆ ಅವರು ಈ ಸಿಂದಗಿ ಅಲ್ಲೇ ಬರ್ತಾರೆ. ಸ್ಟೀವನ್ಸನ್ ಸ್ಮಿತ್ ನೋಡ್ರಿ. ಸ್ಟೀವನ್ಸನ್ ಸ್ಮಿತ್ ಬರ್ತ ನೋಡ್ರಿ. ನೆಕ್ಸ್ಟ್ ಕಿತ್ತೂರು ಬಂಡಾಯ ಯಾವ ನಡೀತ್ರಿ? 1824. ಅಲ್ಲಿ ಚೆನ್ನಮ್ಮಗೆ ಯಾರು ಮೋಸ ಮಾಡ್ತಾರೆ? ಅಲ್ಲ, ಚೆನ್ನಮ್ಮನ ಯಾರು ಮೇನ್ ಜಿಲ್ಲೆ ಆಗ್ತಾರೆ? ತ್ಯಾಕ್ರೆ. ಯಾವ ಬರ್ತಂತಂದ್ರೆ ತ್ಯಾಕ್ರೆ. ನಮ್ಮ ಕರ್ನಾಟಕದ ತ್ಯಾಕ್ರೆ ಸಮಾಧಿ ಎಲ್ಲಿ ಬರ್ತಂತಂದ್ರೆ ಧಾರವಾಡ ನೋಡ್ರಿ. ತ್ಯಾಕ್ರೆ ಸಮಾಧಿ ಎಲ್ಲಿ ಅಂತಂದ್ರೆ ಧಾರವಾಡದಾಗ ಐತೆ ನೋಡಿ ಸರ್ ಇದು. ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣ ದಂಗೆ ಯಾವಾಗತ್ರಿ? 1830 ನೋಡ್ರಿ. ಸಂಗೊಳ್ಳಿ ರಾಯಣ್ಣ ದಂಗೆ ಆತ್ ನೋಡ್ರಿ. ನೆಕ್ಸ್ಟ್ ಕೊಡಗಿನ ಬಂಡಾಯ ಯಾವತ್ರಿ? ಕೊಡಗು ಬಂಡಾಯ 1834. ಕೊಡಗು 35. 1834-35 ಈ ಕೊಡಗು ಬಂಡಾಯ ಆಗತ್ತ. ಈ ಕೊಡಗು ಬಂಡಾಯ ನಾಯಕ ಯಾವ್ಬಿಡ್ತಂತ ಕಲ್ಯಾಣ ಸ್ವಾಮಿ ಮತ್ತು ಅಪರಾಂಪರ ಸ್ವಾಮಿ. ಕಲ್ಯಾಣ ಸ್ವಾಮಿ ಮತ್ತು ಅಪರಾಂಪರ ಸ್ವಾಮಿ ಅಂತ ಬರ್ತ ನೋಡ್ರಿ. ನೆಕ್ಸ್ಟ್ ಅಲಗಲ್ಲಿ ಬೇಡರ ದಂಗೆ 1857. ಅಲಗಲ್ಲಿ ಬೇಡರ ದಂಗೆ ಅಂತಂದ್ರೆ 1857 ನೋಡಿ ಸರ್ ಇದು. ಈ ಅಲಗಲ್ಲಿ ಬೇಡರ ದಂಗೆ ನಾಯಕ ಮೇನ್ ಮುಂದಾಳತ್ತ ಬಿಡ್ತಂತಂದ್ರೆ ಬಾಬೂಜಿ ನಿಂಬಾಳ್ಕರ್ ನೋಡ್ರಿ. ನಾಟ್ ಲಕ್ಷ್ಮೀ ಹೆಬ್ಬಾಳ್ಕರ್. ಏನಂತಂದ್ರೆ ಅಲಗಲ್ಲಿ ಬೇಡರ ದಂಗೆ 1857 ನೇತೃತ್ವ ಅಂತಂದ್ರೆ ಬಾಬೂಜಿ ನಿಂಬಾಳ್ಕರ್ ಬರ್ಕೊಂಡು ಸರ್ ಇದು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಅಲ್ಲಿ ಜಡಗ ರಾಮ ಹತ್ರ ಬರ್ತಿರ್ತಾರೆ ಅಲ್ಲಿ. ಆಮೇಲೆ ನೆಕ್ಸ್ಟ್ ಸುರ್ಪೂರು ದಂಗೆ, ನರಗುಂದ ದಂಗೆ, ನೆಕ್ಸ್ಟ್ ಮುಂಡ್ರಿಗಿ ದಂಗೆ ಯಾವ ವರ್ಷ ನಡೀತಾರೆ? 1858. ಕಾಲು ನುಸಲೇನಪ್ಪ. ಆ ಕಾಲು ಚೇಂಜ್ ಮಾಡಿ ಆ ಕಾಲು ನೋಡ್ರಿ. ಇಲ್ಲಿ ಬಿಡ್ರಿ, ಸುರ್ಪೂರ್ ದಂಗೆ, ನರಗುಂದ ದಂಗೆ, ಮುಂಡ್ರಿಗಿ ದಂಗೆ ಯಾವ ನಡೀತಂತಂದ್ರೆ
1858 ನೋಡ್ರಿ. ಈ ಸುರ್ಪೂರ್ ದಂಗೆ ನಾಯಕ ಯಾರು? ನಮ್ಮ ವೆಂಕಟಪ್ಪ ನಾಯಕ, ರಾಜ ವೆಂಕಟಪ್ಪ ನಾಯಕ ನೋಡಿ ಸರ. ಅಲ್ಲಿ ರೆಸಿಡೆನ್ಸಿ ಒಬ್ಬ ಕಳಿಸ್ತಾನ, ಇಟ್ಗ ಅಂತ ಹೇಳ್ತಾನೆ, ಏನು ಇಟ್ಗಲ್ಲ ಅಂತ ಜಗಳ ನಡೀತಾವ ಅಲ್ಲಿ. ನೆಕ್ಸ್ಟ್ ಅಂತಂದ್ರೆ ನರಗುಂದದಂಗೆ ನಾಯಕ ಯಾರು ಬರ್ತಾನ? ನರಗುಂದಂಗೆ ಭಾಸ್ಕರ್ ರಾವ್. ಯಾಕೆ ಬೇಕಂತ ಕಲ್ಲು ನರಗುಂದದ ನಾಯಕ ಯಾರು ಬರ್ತಂತಂದ್ರೆ ಭಾಸ್ಕರ್ ರಾವ್. ಅಲ್ಲಿ ಹಿಂಗೆ ಕೊಡ್ತಾನೆ ಬೇಕಂತ ಕನ್ಫ್ಯೂಸ್ ಮಾಡಕ್ಕೆ. ನರಗುಂದಂಗೆ ನಾಯಕ ಭಾಸ್ಕರ್ ರಾವ್. ನೆಕ್ಸ್ಟ್ ಮುಂಡ್ರಿಗದಂಗೆ ನಾಯಕ ಯಾರಂತಂದ್ರೆ ಭೀಮರಾವ್. ನಿಮ್ಗೆ ಯಾವ್ದು ಆನ್ಸರ್ ಬೇಗ ಬರ್ತಲ್ಲ ಕೇಳಿರಲ್ಲವ ಅಂತಂದ್ರೆ ಮುಂಡ್ರಿಗದಂಗೆ ನಾಯಕ ಅಂತಂದ್ರೆ ಭೀಮರಾವ್. ಇವು ಮೂರು ಯಾವ ವರ್ಷ ನಡೀತಾವ ಅಂತೇನೆ? 1858. ನೆಕ್ಸ್ಟ್ ನಡೀತಾನ ಮೊನ್ನೆ ವಿವೇಕ ಎದ್ದು ನೋಡ್ರಿ ನಿಪ್ಪಾಣಿ ದಂಗೆ ಅಂತಂದ್ರೆ ನಿಪ್ಪಾಣಿ ದಂಗೆ ಯಾವ ನಡೀತ್ರಿ? 1981 ನೋಡ್ರಿ ನಿಪ್ಪಾಣಿ ದಂಗೆ. ಈ ನಿಪ್ಪಾಣಿ ದಂಗೆ ನಡೆದಂಥ ವರ್ಷ ಅಂತಂದ್ರೆ 1981 ನೋಡ್ರಿ ಇದು. ನೆಕ್ಸ್ಟ್ ಮಂಡ್ಯ ರೈತರ ದಂಗೆ, ಮಂಡ್ಯ 1972. ವರುಣ ರೈತರ ದಂಗೆ ಅಂತ 1972 ಕರೆಕ್ಟ್ ಅಲ್ಲ? ವರುಣ ರೈತರ ದಂಗೆ ಅಂತ 1972. ಧಾರವಾಡ ರೈತರ ದಂಗೆ ಅಂತ 1976 ಕರೆಕ್ಟ್ ರೀ? ಮಂಡ್ಯ 1972 ರೀ, ಧಾರವಾಡ 1976, ವರುಣ 1978. ಯಾವ್ದು ರೀ ನೋಡ್ರಿ? ಧಾರವಾಡ ಜಿಲ್ಲೆಯ ಮಾಗಡಿ ರೈತರದಂಗೆ 1972. ಇವು ನೆನಪಿಡ್ರಿ, ಯಾಕಂತ ಮನೆ ಕ್ವಶನ್ ಕೇಳಿದ್ದು. ನಮ್ಮ ಧಾರವಾಡ ಜಿಲ್ಲೆಯ ಮಾಗಡಿ ರೈತರದಂಗೆ ಏನಾಗುತ್ತೆ ಅಂತಂದ್ರೆ 1972. ಅರ್ಥ ಆಯ್ತು ಇದು? ನೆಕ್ಸ್ಟ್ ಮಂಡ್ಯ ಜಿಲ್ಲೆಯ ಮಾಗಡಿ ರೈತರದಂಗೆ 1978. 1978 ನೋಡ್ರಿ. ಮಂಡ್ಯ ಜಿಲ್ಲೆ ಏನಂತಂದ್ರೆ ರೈತರಿಗೆ ನಡೀತು ಅಂತಂದ್ರೆ 1978. ಇನ್ನೊಂದು ಅದು ಹೇಳಿದ್ರಿ ವರುಣ ಯಾವತ್ತದು? ಅದು 1978. ವರುಣ ಬಂತಂತಂದ್ರೆ 1978. ಈಗ ಹೇಳಿದ್ನಲ್ರಿ ನಿಪ್ಪಾಣದಂಗೆ ಅಂತಂದ್ರೆ 1981 ನೋಡ್ರಿ. ನಿಪ್ಪಾಣದಂಗೆ ಅಂತ 1981. ಇಷ್ಟು ಹೋರಾಟದ್ದು. ನೆಕ್ಸ್ಟ್ ಏನು ಬರ್ತು ಅಂತಂದ್ರೆ ಇಲ್ಲಿ ಮೊದಲ INC ಅಧಿವೇಶನದಲ್ಲಿ ಭಾಗವಹಿಸಿದಂಥ ಕನ್ನಡಿಗರು ಮೊದಲು ಎಷ್ಟು ಜನ ಬರ್ತಾರೆ? 4 ಜನ ಬರ್ತಾರೆ. ಮೊದಲ INC ಅಧಿವೇಶನದಲ್ಲಿ ಭಾಗವಹಿಸಿದಂಥ ಕರೆಕ್ಟ್ ಐತಲ್ರಿ 4 ಜನ ಕನ್ನಡ. ಕೋನ್ ಬಾಬಾ ಕೋಲಾಚಲ ವೆಂಕಟರಾವ್, ನಾರಾಯಣರಾವ್ ಚಂದ್ರಕಾವು, ಬಾಲಾಚಾರಿ ಬಾವು ಸಾಹೇಬ್ ಬಾಟೆ. ಕೋನ್ ಬಾಬಾ ಕೋಲಾಚಲ ವೆಂಕಟರಾವ್, ನಾರಾಯಣರಾವ್ ಚಂದ್ರಕಾವು, ನಾರಾಯಣರಾವ್ ಚಂದಾವರ್ಕರ್, ಬಾಲಾಚಾರಿ, ನೆಕ್ಸ್ಟ್ ಬಾವು ಸಾಹೇಬ್ ಬಾಟೆ ಅಂತ ಬರ್ತಾವ್ರಿ. ಬಾವು ಸಾಹೇಬ್ ಬಾಟೆ. ಅರ್ಥ ಆಗ್ತಿರೋದು? ನೆಕ್ಸ್ಟ್ ಮೊದಲ ಕನ್ನಡಿಗ INC ಅಧ್ಯಕ್ಷತೆ 1900 ಲಾಹೋರ್ದಲ್ಲಿ ನಡೆದಂಥ ಯಾರ ಅಧ್ಯಕ್ಷತೆ? ಗಣೇಶ್ ನಾರಾಯಣ ಚಾಂದೋರ್ಕರ್. 1900 ಲಾಹೋರ್ದು ನಡೀತದ. ಅಧ್ಯಕ್ಷ ಯಾವ ಬರ್ತಂತಂದ್ರೆ ಗಣೇಶ್ ನಾರಾಯಣ ಚಂದೋರ್ಕರ್. ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿಯವರು ಭಾಗವಹಿಸಿದ INC ಅಧಿವೇಶನ 1901 ಕಲ್ಕತ್ತೊಳಗೆ DE ವಾಚ ಅಧ್ಯಕ್ಷತೆಯಲ್ಲಿ. DE ವಾಚ 1901. ನೆಕ್ಸ್ಟ್ ಸರ್ ಮೊಟ್ಟ ಮೊದಲ ಬಾರಿಗೆ 1905 ಸ್ವದೇಶಿ ಚಳವಳಿಯಲ್ಲಿ ಭಾಗವಹಿಸಿದಂಥ ಕನ್ನಡಿಗರು. ಈ ಸ್ವದೇಶಿ ಚಳವಳಿ 1905 ಅಲ್ಲಿ ಭಾಗವಹಿಸಿದ ಕನ್ನಡ ಬರ್ತಂತಂದ್ರೆ ಗಂಗಾಧರರಾವ್ ದೇಶಪಾಂಡೆ, ಆಲೂರು ವೆಂಕಟರಾವ್, ಬಾಲಾಚಾರಿ, ಶ್ರೀನಿವಾಸ್ ಕೋಜ್ಗಿ, NS ಅರ್ಡೇಕರ್. ಇವ್ರು ಏನು ಮಾಡ್ತಂತಂದ್ರೆ ಸ್ವದೇಶಿ ಚಳವಳಿಗೆ ಮಾಡ್ತಂತ ಭಾಗವಹಿಸ್ತಾರೆ. ನೆಕ್ಸ್ಟ್ ಸೂರತ್ ಕಾಂಗ್ರೆಸ್ ಅಧಿವೇಶನ ಯಾವಾಗ ಆಗುತ್ತೆ ರೀ? 1907 ಸರ್. ಸೂರತ್ ಕಾಂಗ್ರೆಸ್ ಅಧಿವೇಶನ ಬಂತಂತಂದ್ರೆ 1907 ಆತ್ರಿ. ಈ ಸೂರತ್ ಕಾಂಗ್ರೆಸ್ ಅಧಿವೇಶನ ಒಳಗೆ ಐತಲ್ರಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ಬರು ಏನು ಮಾಡ್ತಂತ ವಿಭಾಗ ಆತಾರ. ಇದು ಯಾರ ಅಧ್ಯಕ್ಷತೆಯಲ್ಲಿ? ರಾಸ್ ಬಿಹಾರಿ ಘೋಷ್ ಅಧ್ಯಕ್ಷತೆಯಲ್ಲಿ. ನೆಕ್ಸ್ಟ್ ಇವರು ಎಲ್ಲಿ ಒಂದಾಗ್ತಾರಂತಂದ್ರೆ 1917 ಲಕ್ನೋ ಅಧಿವೇಶನ, ನಾಟ್ ಲಕ್ನೋ ಒಪ್ಪಂದ. ಲಕ್ನೋ ಅಧಿವೇಶನ ಒಳಗೆ ಯಾರು ಒಂದಾಗ್ತಾರಂತಂದ್ರೆ ಮಂದಗಾಮಿ ಮತ್ತು ತೀವ್ರಗಾಮಿ AC ಮಜುಮ್ದಾರ್ ಅಧ್ಯಕ್ಷತೆಯಲ್ಲಿ. ಈ ಲಕ್ನೋ ಒಪ್ಪಂದ ಬೇರೆ, ಲಕ್ನೋ ಅಧಿವೇಶನ ಬೇರೆ. ಲಕ್ನೋ ಒಪ್ಪಂದ ಬಂತಂತ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್, ಇದು ಲಕ್ನೋ ಒಪ್ಪಂದ. ಅದು ಲಕ್ನೋ ಅಧಿವೇಶನ ಬಂತಂತ ಮಂದಗಾಮಿ ಮತ್ತು ತೀವ್ರಗಾಮಿ. ಅರ್ಥ ಆಯ್ತಲ್ರಿ ಇದು? ಇಲ್ಲಿ ಅಂದ್ರೆ ಈ ಕ್ವಶನ್ ಏನು ಕೇಳ್ತಾನಂತಂದ್ರೆ ಈ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದಂಥ ಕನ್ನಡಿಗರು ಶ್ರೀನಿವಾಸ್ ಕೌಜಲಿ ಬರ್ತಾನೆ ರೀ, ಅಣ್ಣಾಚಾರಿ ಹೊಸಕೇರಿ ಬರ್ತಾನ, ಗಂಗಾಧರರಾವ್ ದೇಶಪಾಂಡೆ, ಗೋವಿಂದರಾವ್ ಯಾಳಗಿ. ಇಷ್ಟು ಸ್ವಲ್ಪ ನೆನಪಿಡ್ರು ಯಾರ್ಯಾರು ಭಾಗವಹಿಸ್ತಾರೆ ಸೂರತ್ ಅಧಿವೇಶನ ಅಂತಂದ್ರೆ ಅಣ್ಣಾಚಾರಿ ಹೊಸಕೇರಿ, ಗೋವಿಂದರಾವ್ ಯಾಳಗಿ, ಗಂಗಾಧರರಾವ್ ದೇಶಪಾಂಡೆ, ಶ್ರೀನಿವಾಸ್ ಕೌಜಲಿಗಿ, ಆಲೂರು ವೆಂಕಟರಾವ್. ಇಷ್ಟು ಜನ ಏನು ಮಾಡ್ತಂತ ಇಲ್ಲಿ ಭಾಗವಹಿಸ್ತಾರೆ ಸರ್. ಇದು ನೆಕ್ಸ್ಟ್ ಏನು ಮಾಡ್ತಂತ ಮ್ಯಾಜಿನಿ ಕ್ಲಬ್ ಯಾವ ಸ್ಥಾಪನೆ ಆತ್ರಿ? 1907 ಬೆಳಗಾವಿ ಒಳಗೆ ಮ್ಯಾಜಿನಿ ಕ್ಲಬ್ ಸ್ಥಾಪನೆ ಆಗ್ತದೆ. ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ. ಅರ್ಥ ಆತ್ರಿ ಇದು? 1907 ಮ್ಯಾಜಿನಿ ಕ್ಲಬ್, ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ. ನೆಕ್ಸ್ಟ್ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸಿದ್ದು 1915 ಮೇ 18. 1915 ಮೇ 18 ಅಂದ್ರೆ DV ಗುಂಡಪ್ಪ ಏನು ಮಾಡ್ತಾನಂತ? DV ಗುಂಡಪ್ಪ ಅವ್ರ DV ಅಲ್ರಿ
ಇದು ಡಿ ವಿ ಗುಂಡಪ್ಪರ ಆಹ್ವಾನ ಮೇರೆಗೆ ಮಾಡ್ತಂತಂದ್ರೆ ಗಾಂಧೀಜಿಯವ್ರು ನಮ್ಮ ಕರ್ನಾಟಕ ಬರ್ತಾರೆ. ಯಾರು ಆಹ್ವಾನ ಮೇರೆಗೆ ಕ್ವಶನ್ ಏನಂತಂದ್ರೆ ಡಿ ವಿ ಜಿಯವರ ಆಹ್ವಾನ ಮೇರೆಗೆ ಗಾಂಧೀಜಿಯವರು ಕರ್ನಾಟಕ ಬರ್ತಾರೆ. ಮೊಟ್ಟ ಮೊದಲ ಬಾರಿ 1915 ಮೇ 18 ಗೋಪಾಲಕೃಷ್ಣ ಭಾವಚಿತ್ರ ಅನಾವರಣ ಮಾಡಕ್ಕೆ ಬರ್ತಾರೆ. ಗಾಂಧೀಜಿ ಅವರು ಅತಿ ದೀರ್ಘಾವಧಿ ತಂಗಿದ್ದಿಲ್ಲ ಅಂತಂದ್ರೆ ಚಿಕ್ಕಬಳ್ಳಾಪುರ ಒಳಗೆ. ಯಾವ ವರ್ಷ ಕ್ವಶನ್ಗೆ ಅಂತಂದ್ರೆ 1927. ಒಟ್ಟು 45 ದಿನ ಮಾಡ್ತಾನೆ ತಂಗುತ್ತೆ ನೋಡ್ರಿ. 1927 ಚಿಕ್ಕಬಳ್ಳಾಪುರ ಒಳಗೆ ಅತಿ ದೀರ್ಘಾವಧಿ ತಂಗುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಓಮ್ರು ಲೀಗ್ ನಮ್ಮ ಕನ್ನಡದಲ್ಲಿ ಯಾವ ಎಲ್ಲಿ ಆರಂಭ ಆಯ್ತು? ಓಮ್ರು ಲೀಗ್ ಫಸ್ಟ್ ಕನ್ನಡದಲ್ಲಿ ಧಾರವಾಡ ಸರ್. 1917 ಓಮ್ರು ಲೀಗ್ ಏನು ಮಾಡ್ತಂತ ನಮ್ಮ ಧಾರವಾಡದಲ್ಲಿ ಆರಂಭ ಆಗುತ್ತಾ. ಆ ಧಾರವಾಡದಲ್ಲಿ ಆರಂಭ ಆದಾಗ ಅದ್ರ ಅಧ್ಯಕ್ಷತೆ ಆಗ್ಬಿಡ್ತಂತಂದ್ರೆ ಅಂತಂದ್ರೆ ಗಂಗಾಧರರಾವ್ ದೇಶಪಾಂಡೆ. ನೆಕ್ಸ್ಟ್ KPCC ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ಈ ಪ್ರಸ್ತುತ KPCC ಅಧ್ಯಕ್ಷ ಯಾರ್ದಾರ ಈಗ? ಬಿ ಹರಿಪ್ರಸಾದ್. ಕರೆಕ್ಟ್ ಅಲ್ರಿ? ಪ್ರಸ್ತುತ KPCC ಅಧ್ಯಕ್ಷ ಯಾರಂತಂದ್ರೆ ಬಿ ಹರಿಪ್ರಸಾದ್ ಬರುತ್ತೆ ನೋಡಿ ಸರ್. ಇದು ಈ KPCC ಯಾವ ಸ್ಥಾಪನೆ ಆಗ್ತಾನೆ? 1921 ಸ್ಥಾಪನೆ ಆಯ್ತು ನೋಡ್ರಿ. ಅಂದ್ರೆ ಮುಂಬೈದಲ್ಲಿ ನಡೆದಂಥ ಒಂದು ರಾಜಕೀಯ ನಡೆದಿರ್ತದೆ. ವಿ ರಾಘವಾಚಾರ್ಯ ಅಧ್ಯಕ್ಷತೆಯಲ್ಲಿ ನಡೆದಿರ್ತದ. ಅಲ್ಲಿ ತೀರ್ಪು ಕರೆಕ್ಟ್ ಅಲ್ರಿ? ಅದು ನಾಗ್ಪುರ ಒಳಗೆ ವಿ ರಾಘವಾಚಾರ್ಯ ಅಲ್ರಿ? ಅದು ವಿ ರಾಘವಾಚಾರ್ಯ ಅಧ್ಯಕ್ಷತೆಯಲ್ಲಿ ನಡೀತದ. ಅಲ್ಲೆಲ್ಲ ತೀರ್ಪನ್ನು ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಗದಗೊಳಗೆ ಏನು ಮಾಡ್ತಾರೆ ಅಂತಂದ್ರೆ KPCC 1921 ಗಂಗಾಧರ ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಆಗುತ್ತೆ ನೋಡ್ರಿ. ಇದು ನೆಕ್ಸ್ಟ್ ಚರಕ ಸಂಘ ಯಾವ ಸ್ಥಾಪನೆ ಆಗ್ತದೆ? 1922 ಚರಕ ಸಂಘ ಸ್ಥಾಪನೆ ಆತ. ಈ ಚರಕ ಸಂಘದ ಯಾರು ಸ್ಥಾಪನೆ ಮಾಡ್ತಾರೆ? ಗಂಗಾಧರ ದೇಶಪಾಂಡೆ. ಯಾರು ಅತಿ ಹೆಚ್ಚು ಪ್ರಚಾರ ಮಾಡ್ತಾರೆ ಅಂತಂದ್ರೆ ಹರ್ಡೇಕರ್ ಮಂಜಪ್ಪ. ಅರ್ಥ ಆಯ್ತು ಇದು? 1922 ಚರಕ ಸಂಘ ಬೆಂಗಳೂರು ಸ್ಥಾಪನೆ ಆತ. ಯಾರು ಸ್ಥಾಪನೆ ಮಾಡ್ತಾರೆ? ಗಂಗಾಧರ ದೇಶಪಾಂಡೆ. ಯಾರ ಕಾಲ ಎಷ್ಟು ಹೆಸರುವಾಸಿ ಆಗುತ್ತೆ ಅಂತಂದ್ರೆ ಹರ್ಡೇಕರ್ ಮಂಜಪ್ಪ. ನೆಕ್ಸ್ಟ್ ಹಿಂದೂಸ್ತಾನಿ ಸೇವಾದಳ. ಇದು ಸ್ಥಾಪನೆ ಆಗ್ತಿರೋದು 1923 ಏನು ಮಾಡ್ತಂತಂದ್ರೆ ಹಿಂದೂಸ್ತಾನಿ ಸೇವಾದಳ ಸ್ಥಾಪನೆ ಆಯ್ತು 1923. ಇದಕ್ಕೆ ಹಿಂದೂಸ್ತಾನಿ ಸೇವಾದಳ ಅಂತ ಹೆಸರಿಟ್ಟ ಅಂತ ಹೇಳ್ತಾರೆ ಅಂತಂದ್ರೆ ಸರೋಜಿನಿ ನಾಯ್ಡು. ಹಿಂದೂಸ್ತಾನಿ ಸೇವಾದಳ ಅಂತ ಹೆಸರಿಟ್ಟಾರೆ ಅಂತಂದ್ರೆ ಸರೋಜಿನಿ ನಾಯ್ಡು. ಈ ಹಿಂದೂಸ್ತಾನಿ ಸೇವಾದಳದ ಹೆಡ್ಕ್ವಾರ್ಟರ್ಸ್ ಎಲ್ಲಿತ್ತು ಅಂತಂದ್ರೆ ಹುಬ್ಬಳ್ಳಿ. ಎಲ್ಲಿತ್ತು ಅಂತಂದ್ರೆ ಹುಬ್ಬಳ್ಳಿ. ಈ ಹಿಂದೂಸ್ತಾನಿ ಸೇವಾದಳದ ಮೊದಲ ಮಹಿಳಾ ಅಧ್ಯಕ್ಷರು ಅಂತಂದ್ರೆ ಉಮಾಬಾಯಿ ಕುಂದಾಪುರ್. ಈ ಹಿಂದೂಸ್ತಾನಿ ಸೇವಾದಳದ ಮೊದಲ ಅಧ್ಯಕ್ಷರು ಅಂತಂದ್ರೆ ಜವಾಹರ್ಲಾಲ್ ನೆಹರು. ಈ ಹಿಂದೂಸ್ತಾನಿ ಸೇವಾದಳ ಯಾವ ವರ್ಷ INC ಜೊತೆ ಮರ್ಜ್ ಆಗುತ್ತೆ ಅಂತಂದ್ರೆ 1931. ಅರ್ಥ ಆಯ್ತು ಇದು? ಹಿಂದೂಸ್ತಾನಿ ಸೇವಾದಳ ಸ್ಥಾಪನೆ ಆತ 1923 ಡಿಸೆಂಬರ್ 28. ನೆಕ್ಸ್ಟ್ ಎಲ್ಲಿ ಸ್ಥಾಪನೆ ಆತ? ಹುಬ್ಬಳ್ಳಿ. ಇದಕ್ಕೆ ಹಿಂದೂಸ್ತಾನಿ ಸೇವಾದಳ ಅಂತ ಹೆಸರು ಯಾರು ಕೊಡ್ತಾರ? ಸರೋಜಿನಿ ನಾಯ್ಡು. ನೆಕ್ಸ್ಟ್ ಹಿಂದೂಸ್ತಾನಿ ಸೇವಾದಳ ಮೊದಲ ಮಹಿಳಾ ಅಧ್ಯಕ್ಷರು ಉಮಾಬಾಯಿ ಕುಂದಾಪುರ್. ನೆಕ್ಸ್ಟ್ ಈ ಹಿಂದೂಸ್ತಾನಿ ಸೇವಾದಳದ ಏನಂತ ಮೊದಲ ಅಧ್ಯಕ್ಷರಂತ ಜವಾಹರ್ಲಾಲ್ ನೆಹರು. ಯಾವ ವರ್ಷ INC ಜೊತೆ ಮರ್ಜ್ ಆಗುತ್ತೆ ಅಂತಂದ್ರೆ 1931 ಸರ್. ಇಷ್ಟ ಅರ್ಥ ಆಯ್ತು ಇದು? ನೆಕ್ಸ್ಟ್ ಏನಂತಂದ್ರೆ ಬೆಳಗಾವಿ INC ಅಧಿವೇಶನ. ಎಷ್ಟನೇ ಅಧಿವೇಶನ ಅದು? 39ನೇ ಅಧಿವೇಶನ. ಎಷ್ಟನೇ ಅಧಿವೇಶನ ಅದು? 39 ಅಧಿವೇಶನ. ಅಧ್ಯಕ್ಷತೆ ಯಾರು ಬರ್ತಾರೆ? ಮಹಾತ್ಮ ಗಾಂಧೀಜಿಯವ್ರು ಬರ್ತಾರೆ. ಈ ಮಹಾತ್ಮ ಗಾಂಧೀಜಿಯವ್ರಿಗೆ ಏನಂತ ಕನ್ನಡ ಬರ್ತಿರ್ಲಿಲ್ಲ, ಕನ್ನಡ ಭಾಷಣ ಮಾಡಲ್ಲ ಅವರು. ಅವ್ರ ಭಾಷೆ ಏನಂತ ಹಿಂದಿ ಗುಜರಾತಲ್ಲಿ ಮಾಡ್ತಿರ್ತಾರೆ. ಆ ಹಿಂದಿಯಲ್ಲಿ ಭಾಷಣ ಮಾಡಂತ ಕನ್ನಡಕ್ಕೆ ಯಾರು ಅನುವಾದಿಸ್ತಂಗೆ ಕ್ವಶನ್ ಏನಂತಂದ್ರೆ H ನರಸಿಂಹಯ್ಯ ನೋಡ್ರಿ. ಗಾಂಧೀಜಿಯವರ ಭಾಷಣವನ್ನು ಗುಜರಾತಿ ಅಥವಾ ಹಿಂದಿ ಭಾಷೆಯಿಂದ ಕನ್ನಡಕ್ಕೆ ಯಾರು ಭಾಷಾಂತರ ಮಾಡ್ತಾರೆ ಅಂತಂದ್ರೆ H ನರಸಿಂಹ ಅಂತ ಬರ್ತ ನೋಡ್ರಿ. ಈ ಬೆಳಗಾವಿ INC ಅಧ್ಯಕ್ಷತೆಯಲ್ಲಿ ಏನದು? ಕುಡಿಯೋ ನೀರಿನ ಬಾಯಿ ಯಾವ್ದ್ರಿ? ಅದು ಪಂಪಸಾಗರ. ದ್ವಾರ ಬಾಗಿಲು ವಿರೂಪಾಕ್ಷ ಅಲ್ರಿ? ವಿರೂಪಾಕ್ಷ. ಅಧಿವೇಶನ ನಡೆದ ಸ್ಥಳ ವಿಜಯನಗರ. ದ್ವಾರ ಬಾಗಿಲು ವಿರೂಪಾಕ್ಷ. ಕುಡಿಯೋ ನೀರಿನ ಬಾಯಿ ವಿಜಯನಗರ. ಸ್ವಾಗತ ಸಮಿತಿ ಅಧ್ಯಕ್ಷರು ಗಂಗಾಧರರಾವ್ ದೇಶಪಾಂಡೆ. ಸ್ವಾಗತ ಗೀತೆ ಯಾರು ಆಡ್ತಾರ? ಉಮಾಬಾಯಿ ಕುಂದಾಪುರ್. ಇಲ್ಲಿ ಉದಯವಾಗಲಿ ಚೆಲುವ ಕನ್ನಡ ಯಾರು ಆಡ್ತಾರ? ಸರಿ, ಅಲರ್ಟದಲ್ಲಿ ನೋಡಿದೆ ನಾನು. ಸ್ವಾಗತ ಸಮಿತಿ ಅಧ್ಯಕ್ಷ ಯಾರು ಬರ್ತಾರೆ ಅಂತಂದ್ರೆ ಗಂಗೂಬಾಯಿ ಹಾನಗಲ್. ಸ್ವಾಗತ ಗೀತೆನ ಆಡಿದವರು ಗಂಗೂಬಾಯಿ ಹಾನಗಲ್. ಈ ಥರ ಅಲರ್ಟ್ ಇರ್ಬೇಕು, ಅವಾಗ ನಮ್ಗೆ ಸ್ವಲ್ಪ ಇದು ಬರ್ತದೆ. ನೆಕ್ಸ್ಟ್ ಏನಂತಂದ್ರೆ ಈ ಬೆಳಗಾವಿ INC ಅದೇ ಸಂಬಂಧಪಟ್ಟಂತೆ ಒಂದು ಕೃತಿ ಪ್ರಕಟ ಆಗುತ್ತೆ. ಯಾವ ಕೃತಿ ಪ್ರಕಟ ಆಗುತ್ತೆ? ಇಲ್ಲಿ ಕರ್ನಾಟಕ ಕೈಪಿಡಿ ನೋಡ್ರಿ. ಬೆಳಗಾವಿ INC ಅಧಿವೇಶನದಲ್ಲಿ ಯಾವ ಒಂದು ಕೃತಿ ಪ್ರಕಟ ಆಗುತ್ತೆ ಅಂತಂದ್ರೆ ಕರ್ನಾಟಕ ಕೈಪಿಡಿ ಅಂತ ಬರುತ್ತೆ ನೋಡ್ರಿ. ಈ ಬೆಳಗಾವಿ INC ಅಧಿವೇಶನ ಜೊತೆ ಕೆಲವೊಂದು ಅಧಿವೇಶನ ನಡೀತಿರ್ತಾವ. ಅಖಿಲ ಭಾರತ ಕಿಲಾಪ ಸಮ್ಮೇಳನ ಆಗುತ್ತೆ, ಅಖಿಲ ಭಾರತ ಹಿಂದೂ ಮಹಾಸಭೆ, ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ ಬರ್ತದೆ, ಮತ್ತು ಸಾಮಾಜಿಕ ಸಮ್ಮೇಳನ. ಒಂದು 5 ಸಮ್ಮೇಳನ ಮಾಡ್ತು ಅಂತಂದ್ರೆ ಇಲ್ಲಿ ನಡೀತೀವಿ ನೋಡಿ ಸರ್. ಇದು ಅಖಿಲ ಭಾರತ ಹಿಂದೂ, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ, ಅಖಿಲ ಭಾರತ ಬ್ರಾಹ್ಮಣ ಸಮ್ಮೇಳನ, ಕಿಲಾಪ ಸಮ್ಮೇಳನ ಇವೆಲ್ಲೆಲ್ಲಿ ಆಗ್ತು ಅಂತಂದ್ರೆ ಬೆಳಗಾವಿ INC ಅಧಿವೇಶನದಾಗ ಆಗ್ತು ಸರ್ ಇವು. ನೆಕ್ಸ್ಟ್ ಗಣಪತಿ ಗಲಭೆ ಯಾವಾಗ ರೀ ನಾವು ಕರ್ನಾಟಕದೊಳಗೆ? 1928 ಆತ್ರಿ. ಗಣಪತಿ ಗಲಭೆ ಅಧ್ಯಕ್ಷ ಯಾರು ಬರ್ತಾರೆ ಅಂತಂದ್ರೆ ಸರ್ ಎಂ ವಿಶೇಷ. ಅಂದ್ರೆ ಈ ಗಣಪತಿ ಗಲಭೆ ಮತ್ತು ಅವ್ರಿಗೂ ಗಲಭೆ ಮಾಡಲ್ಲ ಅವರು. ಆ ಗಣಪತಿ ಗಲಭೆ ಹೆಂಗಾತಿ ಅದರಿಂದ ಒಂದು ವೀರ ಕೇಸರಿ ಪತ್ರಿಕೆ ಬರ್ತದೆ ರೀ.
ಅಲ್ಲೆಲ್ಲ ಅತಿ ಹೆಚ್ಚು ಪ್ರಚಾರ ಆಗ್ತಿರ್ತಾ. ಈ ಗಣಪತಿ ಗಲಭೆ ಸಂಬಂಧಪಟ್ಟಂತೆ ಯಾರ ನೇತೃತ್ವದಲ್ಲಿ ಸಮಿತಿ ನೇಮಕ ಆಗುತ್ತೆ ಅಂತಂದ್ರೆ ಹೆಸರಂ ವಿಶೇಷ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಬರ್ತಾನೆ ಕರ್ನಾಟಕದಲ್ಲಿ ಕಾನೂನು ಭಂಗ ಚಳವಳಿ. ಕರ್ನಾಟಕದಲ್ಲಿ ಕಾನೂನು ಭಂಗ ಚಳವಳಿ ಇದು 1930 ಡೇಟ್ ರೀ, ಏಪ್ರಿಲ್ 13 ಸರ್. ಅದು 1930 ಮಾರ್ಚ್ 12. ಇದು 1930 ಏಪ್ರಿಲ್ 13. ನೆಕ್ಸ್ಟ್ ಅಂತಂದ್ರೆ ಕರ್ನಾಟಕದ ದಂಡಿ, ಕರ್ನಾಟಕದ ಅಂಕೋಲ ಅಂತ ಕರಿತು ಅಂತಂದ್ರೆ ಕರ್ನಾಟಕದ ಬಾಡಲ್ ಅಂತ ಕರಿತು ಅಂತಂದ್ರೆ ಅಂಕೋಲ. ಕರ್ನಾಟಕದ ದಂಡಿ, ಕರ್ನಾಟಕದ ಬಾಡಲ್ ಅಂತ ಕರಿತು ಅಂತಂದ್ರೆ ಅಂಕೋಲ ಕರಿತು ಸರ್ ಇದು. ನೆಕ್ಸ್ಟ್ ಈ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಐತಲ್ರಿ, ಗಾಂಧೀಜಿಯವರು ಯಾರ ನೇತೃತ್ವದಲ್ಲಿ ಸಮಿತಿ ನೇಮಕ ಮಾಡ್ತಾರ? R.R. ದಿವಾಕರ್. ಅಲ್ಲ, ಅಂಕೋಲ ಸತ್ಯ ಉಪ್ಪಿನ ನೀವು ಮಾಡ್ಬೇಕಂತ ಯಾರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡ್ತಾರ ಅಂತಂದ್ರೆ R.R. ದಿವಾಕರ್. ಆಮೇಲೆ ಅಂಕೋಲ ಉಪ್ಪಿನ ಸತ್ಯಾಗ್ರಹದ ನಾಯಕ ಯಾರು ಬರ್ತಾರೆ ಅಂತಂದ್ರೆ MP ನಾಡಕಡಿ ಬರ್ತಾನೆ ರೀ. ಈ ಅಂಕೋಲ ಉಪ್ಪಿನ ಸತ್ಯದಲ್ಲಿ ಯಾರ್ಯಾರು ಭಾಗವಹಿಸ್ತಾರ ಕ್ವಶನ್ ಕೇಳ್ತಿರ್ತಾನೆ. ಅಂಕೋಲ ಉಪ್ಪಿನ ಸತ್ಯ ಯಾರು ಬರ್ತಾನೆ ಅಂತಂದ್ರೆ ಯಾರು ಸರ? ಶಾಮರಾವ್ ಅಂತ ಬರ್ತಾನೆ. ನೆಕ್ಸ್ಟ್ R.R. ದಿವಾಕರ್, ಕರ್ಮಕರ್ ಅಂತ ಬರ್ತಾನೆ. ಉಮಾಬಾಯಿ ಕುಂದಾಪುರ ನೋಡ್ರಿ, ಉಮಾಬಾಯಿ ಕುಂದಾಪುರ. ನೆಕ್ಸ್ಟ್ ಯಾರು? ಶಾಮರೇ ಅಂತ ಬರ್ತಾನೆ ರೀ. ನೆಕ್ಸ್ಟ್ ಕರ್ಮಕರ್ ಅಂತ ಬರ್ತಾನೆ. R.R. ದಿವಾಕರ್, MP ನಾಡಕಾಣಿ. ಇವರೆಲ್ಲ ಎದ್ರ ಬರ್ತಾರೆ ಅಂತಂದ್ರೆ ಎದ್ರ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ಅಂಕೋಲ ಉಪ್ಪಿನ ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಯಾರು ಭಾಗವಹಿಸ್ತಾರೆ ಅಂತಂದ್ರೆ ಕಾರ್ನಾಡ್ ಸದಾಶಿವರ ನೋಡ್ರಿ. ನಾವಂಗೆ ಇಲ್ಲಿ ಕರೆಲಾರ ಊಟಕ್ಕೆ ಕೂತಿರ್ತಲ್ಲ ಇಲ್ಲೆಲ್ಲ ಆ ಥರ ಅಂತಂದ್ರೆ ಸಕ್ರಿಯವಾಗಿ ಮಾಡ್ತಂತಂದ್ರೆ ಇಲ್ಲಿ ಯಾರು ಭಾಗವಹಿಸ್ತಾರೆ ಅಂತಂದ್ರೆ ಮತ್ತು ಕರೆಲಾರಿಗೆಲ್ಲ ಒಂಥರ ಅಲ್ಲಿ ಹೋರಾಟ ಪ್ರೀತಿಯಿಂದ ಯಾರಾಗ್ತಂತ ಕಾರ್ನಾಡ್ ಸದಾಶಿವರ ನೋಡಿ ಸರ್. ಒಟ್ಟು 45 ದಿನ ನಡೀತದೆ ಅಲ್ಲಿ. ಅಲ್ಲಿ ಉಪ್ಪು ಯಾರು ಹರಾಜಾಕ್ತಾರೆ? ಉಪ್ಪು ಹರಾಜಾಕಿದ್ದಲ್ಲಿ ಸ್ವಾಮಿ ವಿದ್ಯಾನಂದ. ಯಾರಂತಂದ್ರೆ ಉಪ್ಪು ಹರಾಜ್ ಯಾರಂತಂದ್ರೆ ಸ್ವಾಮಿ ವಿದ್ಯಾನಂದ ಅವ್ರು ಉಪ್ಪು ಹರಾಜಾಕ್ತಾರ. ಉಪ್ಪು ಯಾರು ತೊಂತಾರೆ ಅಂತಂದ್ರೆ ಹೊನ್ನಪ್ಪ ನಾಯಕ್ ಮಂಗೇಶ್ಕರ್ ನೋಡ್ರಿ. ಇವೆಲ್ಲ ಅಂತ ಕೇಳ್ತಾನೆ ತನಕ ಹೋಗ್ರಿ. ಯಾವ ಕೇಳ್ತಾನೆ ಗೊತ್ತಾಗಲ್ಲ. ನೀವು ಓದ್ಲಾರ್ದು ಅವಾಗ ಕೇಳ್ತಾನಲ್ಲಿ ಆ ಥರ ಇದು. ಒಟ್ಟು ಯಾವುದು ಅಂತ ಲೇಜ್ ಮಾಡ್ಕೊಬೇಡ್ರಿ. ಎಲ್ಲಾಟು ತೋರೆ ಕಡೆ ಇದೊಂದು ಪಾಯಿಂಟ್ ಇದೊಂದು ಬರ್ಕಕ್ಕೆ ನಮಗೇನು ಇಂಥಂಥ ನಂಬರ್ ನೆನ್ಪಿಡ್ತೀವಿ, ಇಂಥ ನೆನ್ಪಿಟ್ರೆ ಅಷ್ಟೇ ಅದು. ನೆಕ್ಸ್ಟ್ ನೋಡಿ ಸರ್, ಇದು ಅರಣ್ಯ ಸತ್ಯಾಗ್ರಹ. ಅರಣ್ಯ ಸತ್ಯಾಗ್ರಹ. ಈ ಅರಣ್ಯ ಸತ್ಯಾಗ್ರಹ ಐತಿಲ್ಲ ಸರ್, ಇದು ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಮೇನ್ ಉದ್ದೇಶ ಏನಂತಂದ್ರೆ ಈಚಲು ಮರ ಕಡಿಯೋದು. ಯಾಕಂತಂದ್ರೆ ಎಲ್ಲ ಮತ್ತು ಅಲ್ಲಿಂದ ಎಣ್ಣೆ ತೊಂತಿರ್ತಾರಲ್ಲ, ಈ ಈಚಲು ಮರದಂತ ಕಡಿಯೋ ಸಂಬಂಧಪಟ್ಟಂತೆ ಅರಣ್ಯ ಸತ್ಯಾಗ್ರಹ ಅಂತ ಆಗ್ತಿರೋದು. ಈ ಅರಣ್ಯ ಸತ್ಯಾಗ್ರಹ ಕರ್ನಾಟಕದಲ್ಲಿ ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಶಿರ್ಸಿ, ಉತ್ತರ ಕನ್ನಡದ ಶಿರ್ಸಿ. ಆಮೇಲೆ ಎಲ್ಲ ಕಡೆ ಶಿರ್ಸಿ, ಧಾರವಾಡ, ಚಿತ್ರದುರ್ಗ, ಹಾವೇರಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತದೆ. ಈ ಒಂದು ಅರಣ್ಯ ಸತ್ಯಾಗ್ರಹದ ಒಂದು ಮುಂದಾಳ ತರ ಬರ್ತದೆ ಅಂತಂದ್ರೆ S. ನಿಜಲಿಂಗಪ್ಪ. ಅರಣ್ಯ ಸತ್ಯಾಗ್ರಹದ ಒಂದು ರೂವಾರಿ ಯಾರು ಬರ್ತಾರೆ ಅಂತಂದ್ರೆ S. ನಿಜಲಿಂಗಪ್ಪ ಅವ್ರು ಬರ್ತಾರೆ ಸರ್ ಇದು. ನೆಕ್ಸ್ಟ್ ಈ ಅರಣ್ಯ ಸತ್ಯಾಗ್ರಹ ಚಿತ್ರದುರ್ಗದಿಂದ ತುರುನೂರು ಅಂತ ಒಂದು ಪ್ಲೇಸ್ ಬರ್ತಾರೆ. ಅರಣ್ಯ ಸತ್ಯಾಗ್ರಹ ಇದು ಮೇನ್ ಅಂತ ಚಿತ್ರದುರ್ಗದಲ್ಲಿ ಯಾವ ಒಂದು ಪ್ಲೇಸ್ ಮನೆ ಕೇಳಿದ್ನಲ್ರಿ, ಅದು ಚಿತ್ರದುರ್ಗದ ತುರುನೂರು ಅಂತ ಒಂದು ಪ್ಲೇಸ್ ಬರ್ತಲ್ಲ ಸರ್. ಅಲ್ಲೇ ಮಾಡ್ತಾ ಈಚಲು ಮರದ ಚಳವಳಿ ಆಗುತ್ತೆ ಅಂತಂದ್ರೆ ಅತಿ ಹೆಚ್ಚು ಪ್ರಚಾರ ಆಗುತ್ತೆ ನೋಡಿ. ಎಲ್ಲಿ ಅಂತ ಚಿತ್ರದುರ್ಗದ ತುರುನೂರು. ಯಾರ ನೇತೃತ್ವ ಅಂತಂದೇನು? S. ನಿಜಲಿಂಗಪ್ಪ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಏನಂತಂದ್ರೆ ಕರ ನಿರಾಕರಣೆ ಚಳವಳಿ. ಕರ ನಿರಾಕರಣೆ ಯಾವ ವರ್ಷ ಆತ್ರಿ? 1932. ಕರ್ನಾಟಕ ಅದೇ ಅಂಕೋಲೊಳಗೆ ಆಗುತ್ತದೆ. ಕರ ನಿರಾಕರಣೆ ಚಳವಳಿ ಯಾವ ವರ್ಷ ಆಗುತ್ತೆ ಅಂತಂದ್ರೆ 1932 ಆಗುತ್ತೆ ನೋಡಿ ಸರ್ ಇದು. ಇದು ಶಿರ್ಸಿ, ಆಮೇಲೆ ಅಂಕೋಲ ಮತ್ತೆಲ್ಲ ಸ್ಪ್ರೆಡ್ ಆಗುತ್ತಿರೋದು. ಇಲ್ಲಿ R.R. ದಿವಾಕರ್ ಭಾಗವಹಿಸ್ತಾನೆ. MP ಏನಂತಂದ್ರೆ ನಾಡಕರ್ಣಿ ಅವ್ರೇನಂತಂದ್ರೆ ಇಲ್ಲಿ ಭಾಗವಹಿಸ್ತಾರೆ ನೋಡ್ರಿ. ಒಂದು ಕ್ವಶನ್ ಹೆಂಗೆ ಕೇಳ್ತಾನೆ ಅಂತಂದ್ರೆ ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಮಾತಾಡ್ತಾನೆ ಇಲ್ಲಿ. ಅಂದ್ರೆ ಈ ಕರ ನಿರಾಕರಣೆ ಚಳವಳಿ ಹೆಂಗಿತ್ತು ಅಂತಂದ್ರೆ ಬಾರ್ಡರ್ಲಿ ಸತ್ಯಾಗ್ರಹನ ಮೀರ್ಸಂಗಿತ್ತು ಅಂತ ಹೇಳ್ತಾರೆ ನೋಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಕರ ನಿರಾಕರಣೆ ಚಳವಳಿ ಯಾವ ಥರ ಇತ್ತು ಅಂತಂದ್ರೆ ಈ ಬಾರ್ಡರ್ಲಿ ಸತ್ಯಾಗ್ರಹವನ್ನ ಮೀರ್ಸೋ ಥರ ಇತ್ತು ಅಂತ ಯಾರು ಹೇಳ್ತಾರೆ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಬರ್ತಾರೆ ನೋಡಿ ಸರ್ ಇದು. ನೆಕ್ಸ್ಟ್ ಮೈಸೂರಿನ ವೃದ್ಧಪಿತಾಮಹ ಯಾರನ್ನ ಕರಿತೀವಿ ನಾವು? ವೆಂಕಟ ಕೃಷ್ಣಯ್ಯ. ಮೈಸೂರಿನ ವೃದ್ಧಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತಂದ್ರೆ ವೆಂಕಟ ಕೃಷ್ಣನ್ ಕರಿತೀವಿ. ಕರ್ನಾಟಕ ವೃದ್ಧಪಿತಾಮಹ ಅಂತ ಯಾರು ಕರಿತೀವಿ ನಾವು? ಸರ್ ಎಂ ವಿಶ್ವೇಶ್ವರಯ್ಯನ ಕರಿತೀವಿ. ನೆಕ್ಸ್ಟ್ ಭಾರತದ ವೃದ್ಧಪಿತಾಮಹ ಅಂತ ಯಾರು ಕರಿತೀವಿ ನಾವು? ದಾದಾಬಾಯಿ ನೌರೋಜಿ. ಭಾರತದ ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಯಾರನ್ನ ಕರಿತೀವಿ ನಾವು? ಅರುಣಾ ಅಸಫ್ ಅಲಿ ಕರಿತೀವಿ. ಕಾಂಗ್ರೆಸ್ನ ವೃದ್ಧ ಮನುಷ್ಯ ಅಂತ ಯಾರು ಕರಿತೀವಿ ನಾವು? ವೀರ ರಾಘವಾಚಾರಿ. ಕಾಂಗ್ರೆಸ್ಸಿನ ವೃದ್ಧ ಮನುಷ್ಯ ಅಂತ ಯಾರು ಕರಿತೀವಿ ಅಂತಂದ್ರೆ ವೀರ ರಾಘವಾಚಾರಿ. ನೆಕ್ಸ್ಟ್ ನಮ್ಮ ಕರ್ನಾಟಕ ವೃದ್ಧ ಮನುಷ್ಯರು ಅಂತ ಸರ್ ಎಂ ವಿಶ್ವೇಶ್ವರಯ್ಯ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಕರ್ನಾಟಕ ವೃದ್ಧ ಮಹಿಳೆದ್ರೆ ಯಾರು ಅದ್ರಿ? ಯಾರು ನಿಮ್ಮ ಮಾಯನೇರಕ್ಕೆ ಮತ್ತೆ ಹುಲಿಗೆಮ್ಮಕ್ಕ ಆಕಿನ ಕಾಲೇಜ್ ಡ್ರೆಸ್ ಹಾಕ್ಯಂಡು ಆಕೆ ಅಡ್ಡಾಡ್ತಾಳೆ. ನೆಕ್ಸ್ಟ್ ನೋಡಿ ಸರ್ ಇದು ಮೈಸೂರು ಕಾಂಗ್ರೆಸ್ ಅಧಿವೇಶನ ಯಾವ ವರ್ಷ ಆತ್ರಿ? 1938. ಮೈಸೂರು ಕಾಂಗ್ರೆಸ್ ಅಧಿವೇಶನ 1938 ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ಟಿ ಸಿದ್ಧಲಿಂಗಯ್ಯ ಅಧ್ಯಕ್ಷತೆಯಲ್ಲಿ. ಇಲ್ಲಿ ಕೆಲವೊಂದಿಟ್ಟು ಸತ್ಯಾಗ್ರಹ ಶಿವಪುರದ ಸತ್ಯಾಗ್ರಹ ಆಗುತ್ತಾ, ವಿದ್ರಾಶತ್ವ ದೂರ ಅಂತ ಆಗುತ್ತಾ. ನೆಕ್ಸ್ಟ್ ಯಾವ್ದಾಗುತ್ತೆ ರೀ? ಈಸೂರು ದೂರ ಅಂತ ಆಗುತ್ತಾ. ಆಮೇಲೆ ಮೈಸೂರು ಚಲೋ ಸತ್ಯಾಗ್ರಹ ಅಂತ ಆತರದ್ದು. ಈ ಥರ ಕೆಲವೊಂದಿಷ್ಟು ಹೇಳ್ಬಿಡಮ್ ಇವನ. ಶಿವಪುರ ಧ್ವಜ ಸತ್ಯಾಗ್ರಹ ಯಾವಾಗ ಆತ್ರಿ? ಇದು ಡೇಟ್
ಅದು ನೆನ್ಪಿಡ್ರಿ. 1938 ಏಪ್ರಿಲ್ 11ಕ್ಕೆ ಏನು ಮಾಡ್ತಂತಂದ್ರೆ ಈ ಶಿವಪುರ ಎಂಬ ಪ್ಲೇಸ್ ಎಲ್ಲಿ ಮಾಡ್ತೀರಿ? ಮಂಡ್ಯ. ಯಾವ ತಾಲೂಕನ ಕ್ವಶನ್ ಕೇಳ್ತಾನ? ಮದ್ದೂರು ತಾಲೂಕು ನೋಡ್ರಿ. ಮಂಡ್ಯ ಮದ್ದೂರು ತಾಲೂಕಿನ ಶಿವಪುರ ಧ್ವಜ ಸತ್ಯಾಗ್ರಹ 1938 ಏಪ್ರಿಲ್ 11. ಈ ಶಿವಪುರ ಧ್ವಜ ಸತ್ಯಾಗ್ರಹದ ನಾಯಕ ಯಾರು ಬರ್ತಾರೆ? ಟಿ ಸಿದ್ಧಲಿಂಗಯ್ಯ. ಎಲ್ಲ ಎಸ್ ಬರ್ತವಲ್ಲಿ. ಈ ಶಿವಪುರ ಧ್ವಜ ಸತ್ಯಾಗ್ರಹದ ಒಂದು ಏನು ಸ್ವಾಗತ ಸಮಿತಿ ಅಧ್ಯಕ್ಷ ಅಂತಂದ್ರೆ ಸೌಕಾರ್ ಚೆನ್ನಯ್ಯ. ಅಲ್ಲಿ ಸ್ವಾಗತ ಗೀತೆ ಆಡಿದ್ರೆ ಅಂತಂದ್ರೆ ಸುನಂದಮ್ಮ. ಇನ್ನೊಂದ್ಸಲ ನೋಡ್ರಿ, ಶಿವಪುರ ಧ್ವಜ ಎಲ್ಲ ಎಸ್ ಬರ್ತಾವ. ಸ್ವಾಗತ ಸಮಿತಿ ಅಧ್ಯಕ್ಷ ಸೌಕಾರ್ ಚೆನ್ನಯ್ಯ, ಸ್ವಾಗತ ಗೀತೆ ಆಡಿದ್ರೆ ಅಂತಂದ್ರೆ ಸುನಂದಮ್ಮ. ನೆಕ್ಸ್ಟ್ ಇಲ್ಲಿ ಅಂತ ಅದು ಅಧಿವೇಶನ ಜಾಗ ಕೊಟ್ಟಾರಂತ ತುಂಬೇಗೌಡ. ಅವು ಸ್ವಲ್ಪ ತುಂಬಿರ್ತವೆ ಜಾಗ ಹೋಗ. ಅದಕ್ಕೆ ಏನು ಮಾಡ್ತಾ ಅಂತಂದ್ರೆ ಬರೀ ನಮ್ಮೆಲ್ಲ ತುಂಬ್ಯದ ನೀವೇನಂತಂದ್ರೆ ಅಂತ ಅಧಿವೇಶನ ಮಾಡ್ರಿ ಅಂತ ಮಾಡ್ತಾ ಅಂತಂದ್ರೆ ಈ ತುಂಬೇಗೌಡ ಯಾವೊಂದು ದುರಂತದು ಯಾವೊಂದು ಅಧಿವೇಶನ? ಶಿವಪುರ ಧ್ವಜ ಸತ್ಯಾಗ್ರಹ ಮಾಡ್ತಂತಂದ್ರೆ ಇಲ್ಲಿ ಅನುಮತಿ ಕೊಡ್ತೊಂಡ್ರಿ. ನೆಕ್ಸ್ಟ್ ವಿದುರಾಶತ್ವ ದುರಂತ ಯಾವ ವರ್ಷ ಆತ್ರಿ? 1938. ಡೇಟ್ ಏಪ್ರಿಲ್ 25. 1938 ಏಪ್ರಿಲ್ 25 ನೋಡಿ ಸರ್. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶತ್ವ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ ಅಂತ ಬರ್ತ ನೋಡಿ ಸರ್. ಈ ಒಂದು ವಿದುರಾಶತ್ವ ವಿದುರಾಶತ್ವ ಅಧ್ಯಕ್ಷ ಯಾರು ಬರ್ತಾರೆ ಇಲ್ಲಿ? ಎಚ್.ಸಿ. ದಾಸಪ್ಪ. ವಿದುರಾಶತ್ವ ದುರಂತ ಸಂಬಂಧಪಟ್ಟ ಅಧ್ಯಕ್ಷ ಯಾರಿರ್ತಾರೆ ಅಂತಂದ್ರೆ ಎಚ್.ಸಿ. ದಾಸಪ್ಪ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ ಅಂತಂದ್ರೆ ಚಿಕ್ಕಬಳ್ಳಾಪುರದ ವಿದುರಾಶತ್ವ ದುರಂತ ಕರಿತೀವಿ. ಕರೆಕ್ಟ್ ಅಲ್ಲ? ಕರ್ನಾಟಕದ ಜಲಿಯನ್ ವಾಲಾಬಾಗ್. ಈ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಯಾರು ಕರಿತಾರೆ ಅಂತಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಇಲ್ಲಿ ಯಾವೊಂದು ಸಮಿತಿ ನೇಮಕ ಆಗುತ್ತೆ ಅಂತಂದ್ರೆ ವೇಪ ರಮೇಶನ್ ಸಮಿತಿ. ಅಂದ್ರೆ ಜಲಿಯನ್ ವಿದುರಾಶತ್ವ ದುರಂತ ಒಳಗ ಯಾವೊಂದು ಸಮಿತಿ ನೇಮಕ ಆಗುತ್ತೆ ಅಂತಂದ್ರೆ ವೇಪ ರಮೇಶನ್ ಸಮಿತಿ ಅಂತ ಬರ್ತ ನೋಡಿ ಸರ್. ಇಲ್ಲಿ ಎಲ್ಲ ಏನು ದುರಂತ ಆಗುತ್ತೆ ಆದ್ಮೇಲೆ ಏನು ಮಾಡ್ತಾನೆ ಗಾಂಧೀಜಿ ಸ್ವಲ್ಪ ನೋಡ್ಕೊಂಬಪ್ಪ ಏನಾಗಿದೆ ಅಂತ ಯಾರು ಕಳಿಸ್ತಾನೆ ಅಂತಂದ್ರೆ ಮಹಾದೇವ ದೇಸಾಯಿ. ಈ ಗಾಂಧೀಜಿಯವ್ರ ಬಲಗೈ ಬಂಟಿವ ಯಾರಂತಂದ್ರೆ ಮಹಾದೇವ್ ದೇಸಾಯಿ. ಇಲ್ಲಿ INC ಯಾರ ನೇತೃತ್ವದ ಸಮಿತಿ ನೇಮಕ ಮಾಡ್ತಾರೆ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು JB ಕೃಪ್ಲಾನಿ. ಕರೆಕ್ಟ್ ಅಲ್ಲ? ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು JB ಕೃಪ್ಲಾನಿ. ಇಷ್ಟ ಅರ್ಥ ಆಯ್ತಲ್ಲ ಇದು ವಿದುರಾಶತ್ವ ದುರಂತ. ನೆಕ್ಸ್ಟ್ ಈಸೂರು ದುರಂತ. ಏಸೂರು ಕೊಟ್ಟರು ಯಾವ ವರ್ಷ ಹತ್ರ ಇದು? ಡೇಟ್ ಸೆಪ್ಟೆಂಬರ್ 28. 1942 ಸೆಪ್ಟೆಂಬರ್ 28ಕ್ಕೆ ಏನು ಮಾಡ್ತಂತಂದ್ರೆ ಈ ಈಸೂರು ದುರಂತ ಆಗುತ್ತಾ. ಈ ಈಸೂರು ಎಂಬ ಪ್ಲೇಸ್ ಇಲ್ಲಿ ಮಾಡ್ತೀರಿ ಶಿವಮೊಗ್ಗ. ಶಿವಮೊಗ್ಗದ ಯಾವ ತಾಲೂಕು? ಶಿಕಾರಿಪುರ ತಾಲೂಕು. ಶಿಕಾರಿಪುರ ಅಲ್ರಿ, ಶಿವಮೊಗ್ಗದ ಶಿಕಾರಿಪುರ ತಾಲೂಕು ಏನು ಮಾಡ್ತಂತಂದ್ರೆ ಈ ಈಸೂರು ಕಂಡು ಬರ್ತಾನೆ ಸರ್. ಇದು ಅಲ್ಲಿ ಮಲ್ಲಪ್ಪ ಇನ್ನೊಬ್ಬ ಯಾರು ಇರ್ತಾರೆ ಅವ್ರಿಗೆ ಕೆನ್ಸಪ್ಪ ಏನಂತ ಅಧಿಕಾರ ಕೊಡ್ತಾರೆ, ಅದೇನು ಬ್ಯಾಡದು. ಈಸೂರಿಂದ 1942 ಸೆಪ್ಟೆಂಬರ್ 28 ನೆನ್ಪಿಡ್ರಿ. ನೆಕ್ಸ್ಟ್ ಮೈಸೂರು ಚಲೋ ಸತ್ಯಾಗ್ರಹ ಯಾವ ವರ್ಷ ಆರಂಭ ಆಗ್ತದೆ? 1947 ಸೆಪ್ಟೆಂಬರ್ 1 ಸ್ಟಾರ್ಟ್ ಆಗ್ತದೆ. 1947 ಸೆಪ್ಟೆಂಬರ್ 1. ಯಾರ ನೇತೃತ್ವ? KC ರೆಡ್ಡಿ ಮತ್ತು ಇನ್ನೊಬ್ಬ ಬರ್ತಲ್ರಿ ನಿಜಲಿಂಗಪ್ಪ ಸರ್. ಕೆಂಗಲ್ ಹನುಮಂತೆ ಬರ್ತಾನೆ. KC ರೆಡ್ಡಿ ಮತ್ತು ಕೆಂಗಲ್ ಹನುಮಂತೆ. ಈ ಮೈಸೂರು ಚಲೋ ಸತ್ಯಾಗ್ರಹ ಉದ್ದೇಶ ಕ್ವಶನ್ ಕೇಳ್ತಾನೆ. ಮೇನ್ ಜವಾಬ್ದಾರಿತ ಸರ್ಕಾರ ರಚನೆ ಮಾಡ್ಬೇಕು. ಮೈಸೂರೊಳಗೆ ಜವಾಬ್ದಾರಿತ ಸರ್ಕಾರ ರಚನೆ ಮಾಡ್ಬೇಕು. ಅದೊಂದು ಘೋಷವಾಕ್ಯ ಅರ್ಕ ಕಟ್ಟಿ ತಂಬು ಚಟ್ಟಿ ಚಟ್ಟ ಕಟ್ಟಿ. ಕರೆಕ್ಟ್ ಅಲ್ರಿ? ಏನದ ಅರ್ಕ ಕಟ್ಟಿ ತಂಬು ಕಟ್ಟಿ ಚಟ್ಟ ಕಟ್ಟಿ. ಇದು ಯಾರು ಘೋಷವಾಕ್ಯ ಕ್ವಶನ್ ಏನಂತಂದ್ರೆ ಮೈಸೂರು ಚಲೋ ಸತ್ಯಾಗ್ರಹ. ಈ ಮೈಸೂರು ಚಲೋ ಸತ್ಯಾಗ್ರಹದಲ್ಲಿ ಹೊರಬಂದಂತ ಪತ್ರಿಕೆ ಕ್ವಶನ್ ಕೇಳ್ತಾನ. ಧಿಕ್ಕಾರ ಮತ್ತು ಪೌರವಾಣಿ ಸರ್. ಮೈಸೂರು ಸ್ಟಾರ್ ಅದು ಧಿಕ್ಕಾರ ಅನ್ಬಲ್ರಿ. ಧಿಕ್ಕಾರ 3 ನೆನ್ಪಿಡ್ರಿ ಸುಮ್ಮ. ಧಿಕ್ಕಾರ, ಪೌರವಾಣಿ, ಮೈಸೂರು ಸ್ಟಾರ್. ಧಿಕ್ಕಾರ, ಪೌರವಾಣಿ, ಮೈಸೂರು ಇವೆಲ್ಲ ಪತ್ರಿಕೆ ಎಲ್ಲಿ ಉಗಮ ಆಗುತ್ತೆ ಅಂತಂದ್ರೆ ಮೈಸೂರು ಚಲೋ ಸತ್ಯಾಗ್ರಹ. ಈ ಮೈಸೂರು ಚಲೋ ಅಂತಿಮವಾಗಿ ಜವಾಬ್ದಾರಿ ಸರ್ಕಾರ ಯಾವ ರಚನೆ ಆಗುತ್ತೆ ಅಂತಂದ್ರೆ 1947 ಅಕ್ಟೋಬರ್ 24 ನೋಡ್ರಿ. 1947 ಅಕ್ಟೋಬರ್ 24 ನೋಡ್ರಿ. ಇಷ್ಟು ಅಂತಂದ್ರೆ ಮೈಸೂರು ಕರ್ನಾಟಕ ಸ್ವತಂತ್ರ ಸಂಗ್ರಾಮ. ಅದು ಕರ್ನಾಟಕ ನದಿ ವ್ಯವಸ್ಥೆನ ಸೀರಿಯಲ್ ಬರೀ ಕ್ವಶನ್ ಕೇನ್ರಿ. ಕರ್ನಾಟಕ ನದಿ ವ್ಯವಸ್ಥೆ ಎಷ್ಟು ರೀತಿ ನದಿ ವ್ಯವಸ್ಥೆ ಕರ್ನಾಟಕದೊಳಗೆ? 7 ರೀತಿ ನದಿ ವ್ಯವಸ್ಥೆ. ನಮ್ಮ ಕರ್ನಾಟಕದೊಳಗೆ 7 ರೀತಿ ಏನು ಮಾಡ್ತಂತಂದ್ರೆ ನದಿ ವ್ಯವಸ್ಥೆ ಕಂಡು ಬರ್ತದೆ. ಅತಿ ಹೆಚ್ಚು ಕರ್ನಾಟಕ ಇರ್ತಕ್ಕಂಥ ನದಿ ವ್ಯವಸ್ಥೆ ಫಸ್ಟ್ ಯಾವ್ದು ಬರ್ತೀರಿ? ಕೃಷ್ಣ ಬರ್ತದೆ. ನದಿ ವ್ಯವಸ್ಥೆ ಫಸ್ಟ್ ಕೃಷ್ಣ ಬರ್ತದೆ. ಅದಾದಮೇಲೆ ಕಾವೇರಿ ಬರ್ತದೆ. ಅದಾದಮೇಲೆ ಪಶ್ಚಿಮಾಭಿಮುಖಿ ಇರ್ತಕ್ಕಂಥ ನದಿಗಳು, ಪಶ್ಚಿಮಕ್ಕೆ ನಡೀತವೆ ಸರ್ ನದಿಗಳು, ಅದು ಬರ್ತದೆ 3ನೇ ಸ್ಥಾನದ. 4ನೇ ಸ್ಥಾನ ಉತ್ತರ ಪೆನ್ನಾರು. 4ನೇ ಸ್ಥಾನ ಉತ್ತರ ಪೆನ್ನಾರು. 5 ಗೋದಾವರಿ. 6 ದಕ್ಷಿಣ ಪೆನ್ನಾರು. 7 ಪಾಲಾರ. ಇನ್ನೊಂದ್ಸಲ ನೋಡ್ರಿ, ಕೃಷ್ಣ, ಕಾವೇರಿ, ಪಶ್ಚಿಮಾಭಿಮುಖಿ ನದಿಗಳು, ಉತ್ತರ ಪೆನ್ನಾರು, ಗೋದಾವರಿ, ದಕ್ಷಿಣ ಪೆನ್ನಾರು, ಪಾಲಾರು. ಇದು ಕರ್ನಾಟಕದ 7 ರೀತಿ ಅಂತಂದ್ರೆ ನದಿ ವ್ಯವಸ್ಥೆ ಬರ್ತದೆ ನೋಡಿ ಸರ್ ಇದು. ಹಾಗಾದ್ರೆ ಇಲ್ಲಿ ಇನ್ನೊಂದಿನ ಈ ನದಿ ವ್ಯವಸ್ಥೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದು ರೀ? ಬೆಳಗಾವಿ. ಕಾಲುವೆ ನೀರಾವರಿ
ರಾಯಚೂರು. ನೆಕ್ಸ್ಟ್ ಕೆರೆ ನೀರಾವರಿ ಶಿವಮೊಗ್ಗ. ಬಾವಿ ಬೆಳಗಾವಿ, ಕೆರೆ ಶಿವಮೊಗ್ಗ, ಕಾಲುವೆ ರಾಯಚೂರು ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ಇನ್ನೊಂದು ಇಲ್ಲಿ ನೀರಾವರಿ ಸಂಬಂಧಪಟ್ಟಂತೆ ಏನಂತಂದ್ರೆ ಕೆಲವೊಂದಿಷ್ಟು ಇನ್ನೊಂದು ಕ್ವಶನ್ ಹಿಂಗೆ ಕೇಳ್ತಾನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಂತಂದ್ರೆ ಅತಿ ಹೆಚ್ಚು ಪೂರ್ವಕ್ಕೆ ನದಿ ಇರ್ತದೆ ಸರ್, ಅವೆಲ್ಲ ಯಾರಂತ ವೃಕ್ಷಾಕಾರ ನದಿ ವ್ಯವಸ್ಥೆ ನೋಡ್ರಿ ಅವು. ಅರ್ಥ ಆಯ್ತಿಲ್ಲ ಹೇಳ ನಾನು, ಪೂರ್ವಕ್ಕೆ ಹರಿತೀವಲ್ಲ ಸರ್ ಎಲ್ಲ ನದಿಗಳು, ಅಂದ್ರೆ ಯಾವ ರೀತಿ ನದಿ ವ್ಯವಸ್ಥೆ ಕ್ವಶನ್ ಏನಂತಂದ್ರೆ ವೃಕ್ಷಾಕಾರದ ನದಿ ವ್ಯವಸ್ಥೆ ಬರ್ತದೆ ನೋಡಿ, ಪೂರ್ವಕರಿದ ನದಿಗಳು. ನೆಕ್ಸ್ಟ್ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ನದಿ ಇರ್ತಿತ್ತು ಸರ್, ಅದು ಸಮಾನಾಂತರ ವ್ಯವಸ್ಥೆ ನೋಡ್ರಿ. ಅದು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಅಂತಂದ್ರೆ ಸಮಾನಾಂತರ ಬರ್ತದೆ ನೋಡ್ರಿ. ನೆಕ್ಸ್ಟ್ ಕರ್ನಾಟಕ ಅಂತಂದ್ರೆ ನಂದಿ ಬೆಟ್ಟಲ್ಲಿ ಇರ್ತಕ್ಕಂಥ ನದಿಗಳು ರೇಡಿಯಲ್ ವೃತ್ತಾಕಾರ ಅಂತಂದ್ರೆ ರೇಡಿಯಲ್ ಸಿಸ್ಟಮ್ ಬರ್ತದೆ ನೋಡ್ರಿ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಏಕೈಕ ವೃದ್ಧಾಭಿಮುಖತ ಅಬ್ಸಿಕ್ವೆಂಟ್ ನದಿ ಯಾವ್ದ್ರಿ? ಮಾಂಜ್ರಾ. ಅಂದ್ರೆ ಕೇವಲ ಕರ್ನಾಟಕದಲ್ಲಿ ವೃದ್ಧಾಭಿಮುಖವಾಗಿ ಇರ್ತಕ್ಕಂಥ ನದಿ ಅಂತಂದ್ರೆ ಮಾಂಜ್ರಾ. ಇನ್ನೊಂದ್ಸಲ ನೋಡ್ರಿ, ಕರ್ನಾಟಕ ಪೂರ್ವಾಭಿಮುಖ ನದಿ ಆಗವಸ್ತರಿ ವೃಕ್ಷಾಕಾರ. ಪೂರ್ವ ಕೃಷ್ಣ ಬರ್ತಾ ಕೊಲ್ಲೆಗೆಲ್ಲ ಹೋಗಿರ್ತೊಂಡು ಅಕಡೊಂದು ಇಕಡೊಂದು ಅದೇ ವೃಕ್ಷಾಕಾರ ಅದು. ನೆಕ್ಸ್ಟ್ ಪಶ್ಚಿಮಕ್ಕೆ ಅಂತಂದ್ರೆ ಸಮ ಕಾಳಿ ಸಮ ಕಾಳಿ ಅಂತ ಸಮ ಅಂದ್ರೆ ಪಶ್ಚಿಮಕ್ಕೆ ಏನಂತಂದ್ರೆ ಸಮಾನಾಂತರ ಬರ್ತಿರೋದು. ನೆಕ್ಸ್ಟ್ ಏನಂತಂದ್ರೆ ರೇಡಿಯಲ್ ಸಿಸ್ಟಮ್ ಅಂತಂದ್ರೆ ಅವೆಲ್ಲ ನಂದಿ ಬೆಟ್ಟಲ್ಲಿ ರೇಡಿಯಲ್ ಸಿಸ್ಟಮ್ ಬರ್ತಾವೆ. ನೆಕ್ಸ್ಟ್ ಏಕೈಕ ವೃದ್ಧಾಭಿಮುಖತ ಅಬ್ಸಿಕ್ವೆಂಟ್ ಅಂತಂದ್ರೆ ಮಾಂಜ್ರಾ ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೆಂಗೆ ಕೇಳ್ತಾನಂತಂದ್ರೆ ಇಲ್ಲಿ ಸೆಮಿ ಎನ್ಕ್ಲೇವ್ ಮತ್ತು ಎನ್ಕ್ಲೇವ್ ಅಂತ ಬರ್ತಾರೆ. ಎನ್ಕ್ಲೇವ್ ಮತ್ತು ಸೆಮಿ ಎನ್ಕ್ಲೇವ್ ಅಂತ ಬರ್ತಾರೆ. ಕರ್ನಾಟಕದಲ್ಲಿ ಏನು ಮಾಡ್ತಾವೆ ಅಂತಂದ್ರೆ ಎನ್ಕ್ಲೇವ್ ಮತ್ತು ಸೆಮಿ ಎನ್ಕ್ಲೇವ್ ಅಂತ ಬರ್ತಾವೆ. ಇಲ್ಲಿ ಎನ್ಕ್ಲೇವ್ ಅಂದ್ರೆ ಏನಣ್ಣ? ಎನ್ಕ್ಲೇವ್ ಅಂತಂದ್ರೆ ಎಂತ ನಮ್ಮ ಒಂದು ಪ್ಲೇಸ್ ಐತೆ ಅಂತ ಇಟ್ಕರಿ. ಈಗ ಆ ಒಂದು ಪ್ಲೇಸ್ ಐತಲ್ಲ ಸರ, ಸಂಪೂರ್ಣವಾಗಿ ಬೇರೆ ರಾಜ್ಯದಲ್ಲಿ ಒಳಪಟ್ಟಿರ್ತಿರೋದು, ಬಟ್ ಹೆಸರಿಗೆ ಮಾತ್ರ ನಮ್ಮ ರಾಜ್ಯದ. ಅರ್ಥ ಆದ್ರೆ ಹೇಳೋದು ನಾನು ಅಂದ್ರೆ ಅಂತ ಆ ಪ್ಲೇಸ್ ನಮ್ಮದ, ಬಟ್ ಸಂಪೂರ್ಣವಾಗಿ ಯಾವ ರಾಜ್ಯದಿಂದ ಸುತ್ತೋರುತ್ತಂತಂದ್ರೆ ಅದು ಬೇರೆ ರಾಜ್ಯದಿಂದ ಸುತ್ತೋರಿರ್ತದೆ. ಆ ಥರ ಎನ್ಕ್ಲೇವ್ ನಮ್ಮ ಕರ್ನಾಟಕದಲ್ಲಿ ಎಷ್ಟದ ಅಂತಂದ್ರೆ 2 ಅದಾವ. ಕರ್ನಾಟಕದಲ್ಲಿ ಕರೆಕ್ಟ್ ಐತಲ್ರಿ? ಕರ್ನಾಟಕ ಎನ್ಕ್ಲೇವ್ ಕಂಡು ಬರ್ತಕ್ಕಂಥ 2 ಸ್ಥಳ ಅಂತಂದ್ರೆ ಒಂದು ಬೆಳಗಾವಿಯ ದಾಮ್ನೆ, ಬಿದರ್ನ ಮುಖ್ಯಾಡು. ಪಾವಗಡ ಸೆಮಿ ಎನ್ಕ್ಲೇವ್ ಬರ್ತೀರಿ. ನಾನು ಹೇಳ್ತೀನಿ ಯಾವುದು, ನಾವು ಒಂದ್ಸಲ ಕರೆಕ್ಟ್ ಹೇಳ್ತೀನಿ, ಆಮೇಲೆ ನಿಮ್ದು ಆನ್ಸರ್ ಹೇಳ್ರಿ. ಫಸ್ಟ್ ನಾನು ಹೇಳ್ತೀನಿ ಫುಲ್ಲು. ನಾವು ಯಾಕಂದ್ರೆ ಓದ್ಕೊಂಬಂದ್ರೆ ಮೊದಲ ಆಡ್ಸಲು ಬಿಡಿಸಲ್ಲ ಇದನ್ನು ತಲೆಯಾಗ. ಇಲ್ಲಿ ಎನ್ಕ್ಲೇವ್ ಯಾವ ಬರ್ತದೆ ಅಂತಂದ್ರೆ ಒಂದು ಬೆಳಗಾವಿಯ ದಾಮ್ನೆ ಮತ್ತು ಬಿದರ್ನ ಮುಖ್ಯಾಡು. ಇದು ಎನ್ಕ್ಲೇವ್ ಅಂದ್ರೆ ಹೆಸರು ಮಾತ್ರ ನಮ್ಮದು ಪ್ಲೇಸ್ ಅದು, ಎಲ್ಲ ಆ ರಾಜ್ಯನ ಸುತ್ತೋದಿರ್ತದೆ. ಒಂದು ಪಾಯಿಂಟ್ ಐತಿ. ನೆಕ್ಸ್ಟ್ ಈಗ ಸೆಮಿ ಎನ್ಕ್ಲೇವ್ ಅಂತ ಬರ್ತೀರಿ. ಅಂದ್ರೆ ಒಂದು ಭಾಗ ನಮ್ಮ ಕಡೆ ಇರ್ತದೆ, 3 ಭಾಗ ಅಂದ್ರೆ ಬೇರೆ ಸುತ್ತೋರಿರ್ತದೆ, ಅದು ಸೆಮಿ ಎನ್ಕ್ಲೇವ್. ಅದು ಒಂದು ಭಾಗ ಅಂತ ನಮ್ಮ ಕಡೆ ಇರ್ತದೆ. ಫಾರ್ ಎಕ್ಸಾಂಪಲ್ ಪಾವಗಡ ಒಂದು ನಮ್ಮ ಕಡೆ ಐತಿ, ಅಂದ್ರೆ ಆ 3 ವಿಭಾಗ ಮಾಡ್ತಾನೆ ಬೇರೆ ರಾಜ್ಯನ ಸುತ್ತೋರಿರ್ತದೆ, ಅದು ಸೆಮಿ ಎನ್ಕ್ಲೇವ್. ಕರ್ನಾಟಕದ ಏಕೈಕ ಸೆಮಿ ಎನ್ಕ್ಲೇವ್ ಅಂತಂದ್ರೆ ಪಾವಗಡ. ಈಗ ಹೇಳ್ರಿ ಯಾವ್ದ್ರಿ ಕರೆಕ್ಟ್ ಕೊಟ್ಟು ನೋಡ್ರಿ, ಅದು ನೋಡ್ರಿ ಒಂದ್ಸಲ. ನೆಕ್ಸ್ಟ್ ಐದು ರೀತಿಯ ರಿಟ್ ಕಂಡು ಬರ್ತಾವೆ ರೀ. ಒಟ್ಟು ಏನು ಮಾಡ್ತಾವೆ ಅಂತಂದ್ರೆ 5 ರೀತಿಯ ರಿಟ್ ಕಂಡು ಬರ್ತಾವ. ಈ ರಿಟ್ಟನ್ನು ನಾವು ಯಾವ ದೇಶದಿಂದ ಎರಲು ಪಡೆದು ಅಂತಂದ್ರೆ ಬ್ರಿಟನ್ ಸರ್. ರಿಟ್ ಎಲ್ಲಿ ಅಂತಂದ್ರೆ ಬ್ರಿಟನ್. ಹಾಗಾದ್ರೆ ಯಾವೊಂದು ರಿಟ್ಟನ್ನು ಪೋಸ್ಟ್ ಮಾರ್ಟಮ್ ಅಂತ ಕರಿತೀವಿ ನಾವು? ಸರ್ಸಿಯೋರ್. ಯಾವೊಂದು ರಿಟ್ಟನ್ನು ಪೋಸ್ಟ್ ಮಾರ್ಟಮ್ ಅಂತ ಕರಿತೀವಿ ಅಂತಂದ್ರೆ ಸರ್ಸಿಯೋರ್. ಒಟ್ಟು ಎಷ್ಟು ರೀತಿ ರಿಟ್ ಕಂಡು ಬರ್ತಾವೆ ಅಂತಂದ್ರೆ 5 ರೀತಿ ರಿಟ್ ಕಂಡು ಬರ್ತವೆ. ABS ಕಾರ್ಪಸ್ಸು, ಮ್ಯಾಂಡಮಸ್ಸು, ಕೋ ವಾರೆಂಟು, ಸರ್ಸಿಯೋರಿ, ಪ್ರೊಹಿಬಿಷನ್, ಇಷ್ಟಂತ ರಿಟ್ ಕಂಡು ಬರ್ತಾವೆ. ಹಾಗಾದ್ರೆ ಅತಿ ಏನಂತ ಫಸ್ಟ್ ರಿಟ್ ಓಡಿಸೋ ಅಧಿಕಾರ ಯಾರಿಗಿತ್ತು ಅಂತಂದ್ರೆ ಹೈಕೋರ್ಟ್. ಫಸ್ಟ್ ರಿಟ್ ಓಡಿಸೋ ಅಧಿಕಾರ ಯಾರಿಗಿತ್ತು ಅಂತಂದ್ರೆ ಹೈಕೋರ್ಟ್ಗೆ ಇರುತ್ತೆ ನೋಡಿ ಸರ್ ಇದು. ನೆಕ್ಸ್ಟ್ ಸುಪ್ರೀಂ ಕೋರ್ಟಿಗೆ ಎಷ್ಟನೇ ವಿಧಿ ಮೂಲಕ ರಿಟ್ ಓಡಿಸ್ಬೋದು ಅಂತ ನಾವು ಎಷ್ಟನೇ ವಿಧಿ ಮೂಲಕ ರಿಟ್ ಹೋಗ್ಬೋದು ನಾವು? 139. ಸುಪ್ರೀಂ ಕೋರ್ಟ್ಗೆ 139ನೇ ಅಂತ ಹೋಗ್ಬೋದು. ಹೈಕೋರ್ಟಿಗೆ ಎಷ್ಟು ಅಂತಂದ್ರೆ 226. ನೆಕ್ಸ್ಟ್ 32ನೇ ವಿಧಿಯನ್ನು ಸಂವಿಧಾನ ಆತ್ಮ ಮತ್ತು ಹೃದಯ ಅಂತ ಕರಿತೀರಿ ಅಂಬೇಡ್ಕರ್ ಸರ್. 32ನೇ ವಿಧಿನ ಸಂವಿಧಾನ ಆತ್ಮ ಮತ್ತು ಹೃದಯ ಅಂತಂದ್ರೆ ಅಂಬೇಡ್ಕರ್. ಸಂವಿಧಾನದ ಬೆನ್ನೆಲುಬು ಅಂತ ಯಾವ ವಿಧಿ ಕರಿತಾರೆ? 19. ಸಂವಿಧಾನದ ಬೆನ್ನೆಲುಬು ಅಂತ ಯಾವ ವಿಧಿ ಕರಿತೀವಿ ಅಂತಂದ್ರೆ 19ನೇ ವಿಧಿ ಕರಿತೀವಿ ಸರ್ ಇದು. ನೆಕ್ಸ್ಟ್ ಇಲ್ಲಿ ಒಂದು ರಿಟ್ ಸಂಬಂಧಪಟ್ಟಂತೆ ಮಾಡುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಏನು ಹೇಳಿದ್ರೆ ಕ್ವಶನ್ ಕೇಳ್ತಿರ್ತಾನೆ. ಇದು 2 ವಿಭಾಗ ಮಾಡಂಬ್ರಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ರೀ. ಇಲ್ಲಿ ಯಾರಿಗೆ ಅತಿ ಹೆಚ್ಚು ಅಂತಂದ್ರೆ ರಿಟ್ ಓಡಿಸೋ ಅಧಿಕಾರ ಐತ್ರಿ ಹೈಕೋರ್ಟ್ ಮತ್ತು ಸುಪ್ರೀಂ. ಯಾರಿಗಂತ ಹೈಕೋರ್ಟ್ಗೆ ಐತ್ರಿ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಕೇವಲ ಮೂಲಭೂತ ಹಕ್ಕು ಸಂಬಂಧ ಮಟ್ಟಂತ ಮಾತ್ರ ರಿಟ್ ಓಡಿಸ್ಬೋದು, ಬಟ್ ಹೈಕೋರ್ಟ್ ಹಂಗಿಲ್ಲ ರೀ. ಮೂಲಭೂತ ಹಕ್ಕಾಗಲಿ ಬೇರೆ ಯಾವುದೇ ಆಗಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡೋಂತಂದ್ರೆ ರಿಟ್ ಓಡಿಸ್ಬೋದು. ಒಂದು ಪಾಯಿಂಟ್ ಅರ್ಥ ಆಯ್ತು ಇದು. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ರಿಟ್ ಓಡಿಸುವ ಅಧಿಕಾರವನ್ನು ಅಂದ್ರೆ ಈಗೇನ ರಿಟ್ ಓಡಿಸೋ ಅಧಿಕಾರ ಸುಪ್ರೀಂ ಕೋರ್ಟ್ ನಿರಾಕರಿಸುವಂತಿಲ್ಲ, ಬಟ್ ಹೈಕೋರ್ಟ್ ಏನು ಮಾಡ್ಬೋದು? ಆ ರಿಟ್ ಓಡಿಸೋ ನಿರಾಕರಿಸ್ಬೋದು. ಅರ್ಥ ಆಯ್ತಿಲ್ಲ ಹೇಳ ನಾನು? ಹೈಕೋರ್ಟ್ ಏನೋ ರಿಟ್ ಓದಿ ನಾವು ಅದು ಹೈಕೋರ್ಟ್ ನಿರಾಕರಿಸ್ಬೋದು ಅದು, ಬಟ್ ನಾವು ಏನೋ ಸುಪ್ರೀಂ ಕೋರ್ಟ್ಗೆ ಓದಿವಿ ಅಂತಂದ್ರೆ ಆ ರಿಟ್ಟನ್ನು ನಿರಾಕರಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇಲ್ಲ ನೋಡಿ ಸರ್ ಇದು. ನೆಕ್ಸ್ಟ್ ಏನಂತಂದ್ರೆ ಹೈಕೋರ್ಟ್ ತನ್ನ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ ಮೀರಿ ರಿಟ್ ಓಡಿಸ್ಬೋದು ನೋಡ್ರಿ. ಅದು
ಮನೆ ಪಿ ಸಿ ಸಿವಿಲ್ ಕ್ವಶನ್ ಇದು. ಹೈಕೋರ್ಟ್ ಐತಲ್ಲ ತನ್ನ ಪ್ರಾದೇಶಿಕ ವ್ಯಾಪ್ತಿ ಮೀರಿ ಏನು ಮಾಡೋಂತಂದ್ರೆ ರಿಟ್ಟನ್ನು ಓಡಿಸ್ಬೋದು ನೋಡಿ ಸರ್ ಇದು. ನೆಕ್ಸ್ಟ್ ಹೈಕೋರ್ಟ್ ರಿಟ್ ಓಡಿಸೋ ಅಧಿಕಾರ ಸುಪ್ರೀಂ ಕೋರ್ಟ್ಗಿಂತಲೂ ವಿಸ್ತಾರ ಐತೆ ಅಂತ ನೋಡ್ರಿ. ನಾವು ಹೇಳೋದು ಅರ್ಥ ಆಯ್ತಲ್ರಿ ಪಾಯಿಂಟ್ಸ್. ನಮ್ಮ ಹೈಕೋರ್ಟ್ ಏನು ರಿಟ್ ಒಟ್ಟು ಎಲ್ಲ ಏನಂತಂದ್ರೆ ಹೈಕೋರ್ಟಿಗೆ ಹೆಚ್ಚು ಅಧಿಕಾರ ಐತೆ ನೋಡ್ರಿ. ಹೈಕೋರ್ಟ್ ರಿಟ್ ಓಡಿಸೋ ಅಧಿಕಾರ ಸುಪ್ರೀಂ ಕೋರ್ಟ್ ಅಂತ ವಿಸ್ತಾರವಾಗಿದೆ. ಹೈಕೋರ್ಟ್ ತನ್ನ ಪ್ರಾದೇಶಿಕ ಅಧಿಕಾರ ಮೀರಿ ರಿಟ್ ಓಡಿಸ್ಬೋದು. ರಿಟ್ ಓಡಿಸೋ ಅಧಿಕಾರನ ಹೈಕೋರ್ಟ್ ನಿರಾಕರಿಸ್ಬೋದು. ಹೈಕೋರ್ಟ್ ಮೂಲಭೂತ ಹಕ್ಕು ಮತ್ತು ಇತರೆ ಹಕ್ಕುಗಳು ಸಂಬಂಧಪಟ್ಟಂತೆ ರಿಟ್ಟನ್ನು ಹೊರಡಿಸಬಹುದು ನೋಡ್ರಿ. ಅರ್ಥ ಆಯ್ತಲ್ರಿ ಇದು. ಇಲ್ಲಿ ಫಸ್ಟ್ ಬರ್ತಾನ ABS ಕಾರ್ಪಸ್ ರಿಟ್ ಬರ್ತೀರಿ. ABS ಕಾರ್ಪಸ್ ಏನಣ್ಣ ABS ಕಾರ್ಪಸ್ ಅಂತಂದ್ರೆ ಒಬ್ಬ ವ್ಯಕ್ತಿ ಬಂಧಿಸುವಂತ ತಿಳ್ಕರೀಗ ಎಷ್ಟು ಗಂಟೆ ಒಳಗೆ 24 ಗಂಟೆ ಒಳಗೆ ಆ ಪ್ರಯಾಣ ಅವಧಿಯನ್ನು ಹೊರತುಪಡಿಸಿ ಮಾಡುತ್ತಂತಂದ್ರೆ ಕೋರ್ಟಿಗೆ ಹಾಜರಿಪಡಿಸೋದು. ಇದು ABS ಕಾರ್ಪಸ್. ಟು ಹ್ಯಾವ್ ಎ ಬಾಡಿ ಅಂತ ಬರ್ತ ನೋಡ್ರಿ. ಈ ABS ಕಾರ್ಪಸ್ ಸಂಬಂಧಪಟ್ಟಂತೆ ಯಾರಿಗೆ ಅನ್ವಯ ಆಗಲ್ಲ ಕ್ವಶನ್ ಏನಂತಂದ್ರೆ ನೋಡಿ ಇನ್ನೂ ಅಲ್ಲೇ ಇದ್ರಿ ನೀವು. ಇದು ಎಲ್ಲರಿಗೂ ಅನ್ವಯ ಆಗುತ್ತದು. ABS ಕಾರ್ಪಸ್ ಐತಲ್ಲ ಎಲ್ಲರಿಗೂ ಅನ್ವಯ ಆಗುತ್ತದೆ. ಖಾಸಗಿ ವ್ಯಕ್ತಿಯಲ್ಲಿ ಯಾರ್ಯಾರಲ್ಲಿ ತಪ್ಪು ಮಾಡಿ ಯಾವ್ದೇನಲ್ಲಿ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ನೋಡಿ ಸರ್ ಇದು. ನೆಕ್ಸ್ಟ್ ABS ಕಾರ್ಪಸ್ ಸಂಬಂಧಪಟ್ಟಂತೆ ಇಲ್ಲಿ ಏನಂತಂದ್ರೆ ಇಲ್ಲಿ ಯಾರಾದ್ರೂ ಹೋಗ್ಬೋದು ಸರ್. ಅಕಸ್ಮಾತ್ ನಮ್ಮ ಫ್ರೆಂಡ್ ಏನಾದರೂ ABS ಕಾರ್ಪಸ್ ಅಂದ್ರೆ ಜೈಲಿಗೆ ಹೋಗ್ಯಾನ, ಅವ್ನು ಪರವಾಗಿ ಏನು ಮಾಡ್ತಾ ನಾವೇನೋ ರಿಟ್ ಓಡಿಸ್ಬೋದು. ರಿಟ್ ಏನಂತ ಮೇಲೆ ಹೋಗ್ಬೋದು. ಬಟ್ ಅದರಿಂದ ಸಿವಿಲ್ ಕೇಸ್ ಸಂಬಂಧಪಟ್ಟಂತೆ ಮಾತ್ರ ನಾವು ಹೋಗ್ಬೋದು. ಕ್ರಿಮಿನಲ್ ಕೇಸ್ ಅವನ ಮ್ಯಾಗ ಏನಾರು ಇತ್ತಂತಂದ್ರೆ ನಾ ರಿಟ್ ಹಾಕಕ್ಕೆ ಬರಲ್ಲ ನೋಡ್ರಿ. ಅರ್ಥ ಆಯ್ತಿಲ್ಲ ABS ಕಾರ್ಪಸ್. ನೆಕ್ಸ್ಟ್ ಬರ್ತಾನ ಮ್ಯಾಂಡಮಸ್ ಬರ್ತಾನೆ. ಅದು ಮ್ಯಾಂಡಮಸ್ ವಿ ಕಮಾಂಡ್ ಅಂತಂದ್ರೆ ಈಗ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕೆಲಸ ಮಾಡಲು ಒಲ್ಲೆ ಅಂತಂದ್ರೆ ನಾವಾಗ ರಿಟ್ ಏನಂತ ಹೈಕೋರ್ಟ್ ಮೂಲಕ ಹೋಗ್ಬಂದು ನಾವು ಯಾವಂತಂದ್ರೆ ಮ್ಯಾಂಡಮಸ್. ಸರ್ಕಾರಿ ಅಧಿಕಾರಿ ಮಾತ್ರ ಮತ್ತು ನೀವು ಹೋಗಿ ಎಷ್ಟು ಖಾಸಗಿ ಆಗ್ತಿದ್ರೆ ನೀವು ಕೆಲಸ ಮಾಡಂತ ಅವಾಗ ಕೇಳ್ತಾನ. ಇದು ಯಾರಿಗೆ ಅನ್ವಯ ಆಗಲ್ಲ ಅಂತಂದ್ರೆ ಖಾಸಗಿ ವ್ಯಕ್ತಿಗಳಿಗೆ, ರಾಷ್ಟ್ರಪತಿ, ರಾಜ್ಯಪಾಲ ಇವ್ರಿಗೆ ಏನು ಮಾಡ್ತಂತಂದ್ರೆ ಈ ರಿಟ್ ಅನ್ವಯ ಆಗಲ್ಲ ಸರ್. ಕರೆಕ್ಟ್ ಆಯ್ತಲ್ಲ ಇದು. ನೆಕ್ಸ್ಟ್ ಬರ್ತಾನ ಪ್ರೊಹಿಬಿಷನ್ ಅಂತ ಬರ್ತಿರೋದು. ಪ್ರೊಹಿಬಿಷನ್ ಏನಣ್ಣ ಪ್ರೊಹಿಬಿಷನ್ ಅಂದ್ರೆ ಕೆಳ ನ್ಯಾಯಾಲಯ ಐತಲ್ರಿ ತನ್ನ ಅಧಿಕಾರಯುಕ್ತಿ ಮೀರಿ ತೀರ್ಪು ಕೊಡಬಾರ್ದಂತ ಹೇಳ್ತಕ್ಕಂಥ ಒಂದು ರಿಟ್ ಯಾವ್ದಂತಂದ್ರೆ ಪ್ರೊಹಿಬಿಷನ್. ಕರೆಕ್ಟ್ ಐತಲ್ರಿ ಇದು. ನೆಕ್ಸ್ಟ್ ಬರ್ತ್ರಿ ಸರ್ಸಿಯವ್ರಿ ಬರ್ತ್ರಿ. ಕೆಳ ನ್ಯಾಯಾಲಯ ಏನೇ ಒಂದು ತೀರ್ಪು ಇದ್ರು ಮೇಲಿನ ನ್ಯಾಯಾಲಯಕ್ಕೆ ಅಂತಂದ್ರೆ ಸರ್ಸ್ರಿ ಅಂತಂದ್ರೆ ಸರ್ಸಿಯವ್ರಿ. ನೆಕ್ಸ್ಟ್ ಕೋ ವಾರೆಂಟ್ ಅಂತ ಬರ್ತಿರೋದು. ಕೋ ವಾರೆಂಟ್ ಅಕ್ರಮ ಸಂಬಂಧ ಇದೇನಂತಂದ್ರೆ ಕೋ ವಾರೆಂಟ್ ಅಂತಂದ್ರೆ ಅಕ್ರಮವಾಗಿ ಅಥವಾ ಕಾನೂನು ಬಾಹಿರವಾಗಿ ಅಂತ ಯಾವುದೇ ಒಂದು ಹುದ್ದೆ ತೊಗೊಂಡಾಯ್ತು. ನೆಕ್ಸ್ಟ್ ಅಕಸ್ಮಾತ್ ಏನಂತಂದ್ರೆ ಅವ್ನ ದಿನ ಏನಂತಂದ್ರೆ ಈ PC ಎಕ್ಸಾಮ್ ಬರ್ದಲ್ಲ ಆದ್ರೂ PC ಆಗ್ಯಾನವ ಅಂದ ಸಂಬಂಧಪಟ್ಟ ನಮ್ಮ ತಲೆ ಕೆಟ್ಬಿಡ್ತಾವಾಗ. ಇಷ್ಟೆಲ್ಲ ಹಗಲು ರಾತ್ರಿ ಕುಂತ ಡಿಸ್ಕಷನ್ ಮಾಡ್ತೀವಿ. ಅವ್ ನೋಡಿದ್ರಲ್ಲೇ ನಾನು ಓದಿಲ್ಲ ಬಿಟ್ಟಿಲ್ಲ ಆಲ್ಮೋಸ್ಟ್ ಇಲ್ಲಿ ಊರಾಗ ನೌಕರಿ ಅಂತಂತಂದ್ರೆ ಅವಾಗ ಯಾವ ಒಂದು ರೇಟ್ ನಾವು ಓಡಿಸ್ಬೋದು ಅಂತಂದ್ರೆ ಅವಾಗ ಕೋ ವಾರೆಂಟ್ ನೋಡ್ಸರ್ ಇದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬರ್ತಾನ ಲೋಕಸ್ ಸ್ಟ್ಯಾಂಡಿ ತತ್ವ ಅಂತ ಬರ್ತಿರ್ಲಿ. ಲೋಕಸ್ ಸ್ಟ್ಯಾಂಡಿ ತತ್ವ. ಈ ಲೋಕಸ್ ಸ್ಟ್ಯಾಂಡಿ ತತ್ವ ಅಂತಂದ್ರೆ ಕೇವಲ ನೊಂದಂಥ ವ್ಯಕ್ತಿ ಮಾತ್ರ ಹೋಗ್ಬೋದಲ್ಲಿ ಅರ್ಜಿ ಕೊಡಕ್ಕೆ. ಅದಕ್ಕೆ ಏನು ಕರಿತೀವಿ ಅಂತಂದ್ರೆ ಲೋಕಸ್ ಸ್ಟ್ಯಾಂಡಿ ತತ್ವ ಅಂತ ಕರಿತೀವಿ ನೋಡಿ ಸರ್ ಇದು. ಈ ಲೋಕಸ್ ಸ್ಟ್ಯಾಂಡಿ ತತ್ವ ಸಂಬಂಧಪಟ್ಟಂತೆ ಯಾವ ರಿಟ್ಟಿಗೆ ಅನ್ವಯ ಆಗಲ್ಲ ಅಂತ ಕ್ವಶನ್ ಏನಂತಂದ್ರೆ HK. ನಮ್ಮ HK ನೀವು ಅನ್ವಯ ಆಗಲ್ಲ ಅಂದ್ರೆ ಆ ಥರ ಈ ಒಂದು ಲೋಕಸ್ ಸ್ಟ್ಯಾಂಡಿ ತತ್ವ ಯಾವ ರಿಟ್ಟಿಗೆ ಅನ್ವಯ ಆಗಲ್ಲ ಅಂತ HK, ABS ಕಾರ್ಪಸ್ ಮತ್ತು ಕೋವರೆಂಟ್. ಈ HK ಏನು ಮಾಡ್ತಂತಂದ್ರೆ ಈ ಲೋಕಸ್ ಸ್ಟ್ಯಾಂಡಿ ತತ್ವ ಅನ್ವಯ ಆಗಲ್ಲ ನೋಡ್ರಿ. ಮೂಲಭೂತ ಹಕ್ಕುಗಳ ಟ್ರಯಾಂಗಲ್ ಅಂತ ಯಾವ ನಿಧಿ ಕರಿತೀವಿ ನಾವು 14, 19, 26ರ ಶಾಪ್ ಮಹಿಳಾ ಚಾಂಪಿಯನ್ಶಿಪ್. ಇದು ಇತ್ತೀಚೆಗೆ ಯಾರಿಗಿದ್ದಾರೆ ಅಂದ್ರೆ 2026ರ ಒಂದು ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಏನು ಮಾಡಿದೆ ಅಂತಂದ್ರೆ 2026ರ ಶಾಪ್ ಮಹಿಳಾ ಚಾಂಪಿಯನ್ಶಿಪ್ ಏನು ಮಾಡಿದೆ ಅಂತಂದ್ರೆ ನಮ್ಮ ಭಾರತ ವಿನ್ ಆಗ್ಯದ ನೋಡ್ರಿ. ಅಂದ್ರೆ ಫುಟ್ಬಾಲ್ ಸಂಬಂಧಪಟ್ಟಂತೆ ಒಂದು ಶಾಪ್ ಅಂತ ಒಂದು ಚಾಂಪಿಯನ್ಶಿಪ್ ಬರ್ತೀರಿ. ಶಾಪ್ ಅಂತ ಬರ್ತಾವೆ. ಈ ಶಾಪ್ ಒಂದು ಫುಟ್ಬಾಲ್ ಚಾಂಪಿಯನ್ಶಿಪ್ಪನ್ನು ಯಾರು ಗೆದ್ದಾರೆ ಅಂತಂದ್ರೆ ನಮ್ಮ ಭಾರತ ಗೆದ್ದದ. ಯಾರ ವಿರುದ್ಧ ಗೆದ್ದದ ಅಂತಂದ್ರೆ ಬಾಂಗ್ಲಾದೇಶ್ ನೋಡ್ರಿ. ಯಾರ ವಿರುದ್ಧ ನಮ್ಮ ಭಾರತ ಮಹಿಳಾ ತಂಡ ಶಾಪ್ ಚಾಂಪಿಯನ್ ಗೆದ್ದ ಅಂತಂದ್ರೆ ಬಾಂಗ್ಲಾದೇಶದ ವಿರುದ್ಧ ಗೆದ್ದ ನೋಡಿ ಸರ. ಇದ್ರ ಆತಿಥ್ಯ ಬಂದ್ರೆ ಇಲ್ಲಿ ಅಂತಂದ್ರೆ ನಮ್ಮ ಭಾರತ ನೋಡ್ರಿ. ಅಂದ್ರೆ ನಮ್ಮ ಭಾರತ ಎಲ್ಲಿ ಮಾಡ್ತದೆ ಅಂತಂದ್ರೆ ಎಲ್ಲ ಒಂದು ಪಂದ್ಯಗಳು ಗೋದ ನಡೆದವು. ಆತಿಥ್ಯಲ್ಲಿ ಅಂತಂದ್ರೆ ನಮ್ಮ ಭಾರತಗೆ ಎಲ್ಲಿ ಅಂತಂದ್ರೆ ಗೋವಾದಲ್ಲಿ ಏನು ಮಾಡ್ತು ಅಂತಂದ್ರೆ ಈ ಒಂದು ಫುಟ್ಬಾಲ್ ಏನಂತಂದ್ರೆ ನಡೆದ ನೋಡಿ ಸರ್ ಇದು. ಹಾಗಾದ್ರೆ ಪ್ರತಿ ಎಷ್ಟು ಮಹಿಳೆ 2020 ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವು 2026ರ ಶಾಪ್ ಮಹಿಳಾ ಚಾಂಪಿಯನ್ಶಿಪ್ಪನ್ನು ವಿನ್ ಆಗ್ಯದ ನೋಡ್ರಿ. ಅದು ಯಾರ ವಿರುದ್ಧ ಅಂತೇನೆ ಬಾಂಗ್ಲಾದೇಶ. ಆತಿಥ್ಯಲ್ಲಿ ಅಂತ ಹೇಳಿದೆ ಗೋವಾದೊಳಗೆ. ಹಾಗಾದ್ರೆ ಎಷ್ಟು ವರ್ಷಕ್ಕೊಮ್ಮೆ ನಡೀತಿದೆ ಶಾಪ್ ಮಹಿಳಾ ಒಂದು ಫುಟ್ಬಾಲ್? 2 ವರ್ಷಕ್ಕೊಮ್ಮೆ. ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಅಂತಂತಂದ್ರೆ 2 ವರ್ಷಕ್ಕೊಮ್ಮೆ. ನಮ್ಮ ಭಾರತ ಒಟ್ಟು ಎಷ್ಟು ಬಾರಿ ಗೆದ್ದ ಅಂತಂದ್ರೆ 6 ಬಾರಿ ನೋಡ್ರಿ. ಈ ಮಹಿಳಾ ತಂಡ ಒಟ್ಟು ಎಷ್ಟು ಬಾರಿ ಗೆದ್ದ ಅಂತಂದ್ರೆ ಒಟ್ಟು 6 ಬಾರಿ ಗೆದ್ದದ. ಇಲ್ಲಿ ಇದ್ರ ಒಂದು ಶಾಪ್ ಒಂದು ಫುಟ್ಬಾಲ್ ಚಾಂಪಿಯನ್ಶಿಪ್ನ ಆತಿಥ್ಯ ರಾಷ್ಟ್ರ ಎಷ್ಟು ಅಂದ್ರೆ
ಸದಸ್ಯ ರಾಷ್ಟ್ರ ಎಷ್ಟು ಕಂಡು ಬರ್ತಾವ ಅಂತ ಹೇಳಿಕೆ ಏನಂತಂದ್ರೆ 7 ನೋಡ್ರಿ. ಈ ಶಾಪ್ನ ಒಟ್ಟು ಸದಸ್ಯ ರಾಷ್ಟ್ರ ಎಷ್ಟು ಕಂಡು ಬರ್ತಾವ ಅಂತಂದ್ರೆ 7 ಕಂಡು ಬರ್ತಾವ. ಭಾರತ, ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ ಇವೆಲ್ಲ ಏನಂತಂದ್ರೆ ಒಂದು ಶಾಪ್ ಏನು ಮಾಡ್ತಾವ ಅಂತಂದ್ರೆ ಈ ಫುಟ್ಬಾಲ್ ತಂಡ ಸದಸ್ಯ ರಾಷ್ಟ್ರ ಬರ್ತಾವ ಸರ್. ಇದು ನೆಕ್ಸ್ಟ್ ಭಾರತ ಎಷ್ಟನೇ ಬಾರಿ ಚಾಂಪಿಯನ್ ಆಗಿದೆ ಅಂತ ನಾನು 6ನೇ ಬಾರಿ ನೋಡಿ ಸರ್. ಇದು ನಿನ್ನೆ ನಾವು FIFA ಹೇಳಿದೆ, ಸ್ವಲ್ಪ ರಿವಿಷನ್ ಅಷ್ಟೇ. 2026 FIFA ಹಿಡಿತಂತ ಇದೆ. ಅಮೇರಿಕಾ, ಕೆನಡಾ, ಮೆಕ್ಸಿಕೋ ಒಟ್ಟು ಎಷ್ಟು ನಗರಲ್ಲಿ ಹಿಡಿತೆ ಅಂತ ಹೇಳಿದೆ? 16 ನಗರ ಅಂತ ಹೇಳಿದೆ. ಎಷ್ಟು ಒಟ್ಟು ಎಷ್ಟು ಏನಂತಂದ್ರೆ ತಂಡಗಳು ಭಾಗವಹಿಸ್ತಂತ ಹೇಳಿದ್ದೆ? 48 ತಂಡ ಏನು ಮಾಡ್ತಂತ ಭಾಗವಹಿಸ್ತು ಅಂತ ಹೇಳಿದ್ದೆ. ಮೊದಲ ಬಾರಿಗೆ ಏನಂತಂದ್ರೆ ಜೋಡಿ ಆತಿಥ್ಯ ರಾಷ್ಟ್ರ ಯಾವ ಅಂತ ಹೇಳಿದ್ದೆ ನಾನು? ಜಪಾನ್ ಮತ್ತು ಮಂಗೋಲಿಯಾ ಅಂತ ಹೇಳಿದ್ದೆ. ಜಪಾನ್ ಮತ್ತು ಕರೆಕ್ಟ್ ಅಲ್ಲ ಸಾರಿ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಅಮೇರಿಕಾ, ಕೆನಡಾದಲ್ಲಿ ಏನು ಬರ್ತದೆ ಮಾಸ್ಕಟ್ ಅಂತ ಹೇಳಿದ್ದೆ? ಕೆನಡಾದೊಳಗೆ ಮಾಸ್ಕಟ್, ಕೆನಡಾದ ಮ್ಯಾಪಲ್ ಮತ್ತು ಕಡವೆ ಅಂತ ಇದ್ನಲ್ರಿ, ಮ್ಯಾಪಲ್ ಮತ್ತು ಬೀವರ್ ಕರೆಕ್ಟ್ ಐತ್ರಿ ಹೇಳೋದು. ಕೆನಡಾದಲ್ಲಿ ಮಾಸ್ಕಟ್ ಏನು ಬರ್ತದೆ ಅಂತಂದ್ರೆ ಮ್ಯಾಪಲ್ ಮತ್ತು ಬೀವರ್ ಅಂತ ಬರ್ತದೆ ನೋಡಿ, ಇದು ಕೆನಡಾದ ಮಾಸ್ಕಟ್ ಇದು. ನೆಕ್ಸ್ಟ್ ಏಮಂತಂತಂದ್ರೆ ಮೆಕ್ಸಿಕೋ ಮಾಸ್ಕಟ್, ಮೆಕ್ಸಿಕೋದು ಏನು ಬರ್ತಂತ ನಾನು ಒಂದು ಜಾಗುವಾರ್ ಬರ್ತಂತ ಇನ್ನೊಂದು ಏನು ಜಾಜಾ ಅಂತ ಬರ್ತ್ರಿ, ಜಾಗುವಾರ್ ಮತ್ತು ಜಾಜಾ ಅಂತ ಹೇಳಿದ್ದೆ. ನೆಕ್ಸ್ಟ್ ಇನ್ನೊಂದು ಹೇಳಿದ್ದೆ ಅಂತಂದ್ರೆ ಅಮೇರಿಕದೊಳಗೆ ಏನಂತಂದ್ರೆ ಗಿಡುಗ ಮತ್ತು ಕ್ಲನ್ಸ್ ಅಂತ ಬರ್ತಲ್ರಿ, ಕರೆಕ್ಟ್ ಅಲ್ರಿ? ಗಿಡುಗ ಮತ್ತು ಕ್ಲನ್ಸ್ ಅಂತ ಬರ್ತ ನೋಡ್ರಿ. ಅಣ್ಣ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಈ 85 ಇಂಧನ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಈ 85 ಇಂಧನ ಇದು ಎಲ್ಲಿ ಸ್ವಂತ ಬರುತ್ತೆ ಅಂತಂದ್ರೆ ಏನು ಮೀಥೇನ್ ಏನಂತಂದ್ರೆ ಸಾರಿ ಏನಿದೆ ಎಥನಾಲನ್ನು ಮಿಶ್ರಣ ಮಾಡೋದು, ಎಥನಾಲನ್ನು ಮಿಶ್ರಣ ಮಾಡೋದು ಈ 85 ಇಂಧನ ಅಂತ ಬರ್ತದೆ ನೋಡಿ. ಅಂದ್ರೆ ಮೊದಲು 80 ಇತ್ತಣ, ನಾವು ಏನಂತಂದ್ರೆ 80ರಷ್ಟು ಏನಂತಂದ್ರೆ ಪೆಟ್ರೋಲ್ ಇತ್ತಂತಂದ್ರೆ 20% ಏನು ಮಾಡ್ತೀವಿ ಅಂತಂದ್ರೆ ನಾವು ಸಾರಿ ಕರೆಕ್ಟ್ ಐತಲ್ರಿ, 80% ಎಥನಾಲ್ ಇದ್ರೆ 20% ಪೆಟ್ರೋಲ್ ಮಿಶ್ರಣ ಮಾಡ್ತಿದ್ರು. ಈಗ ಕರೆಕ್ಟ್ ಐತ್ರಿ, 80 ಪೆಟ್ರೋಲ್ 20 ಮಿಥೇನ್ ಇತ್ತು ರೀ. ಈಗ ಏನಂತಂದ್ರೆ 80ರಿಂದ 85ರಷ್ಟು ಎಥನಾಲನ್ನು ಇದನ್ನು ಏನಂತಂದ್ರೆ ಉತ್ಪಾದನೆ ಮಾಡ್ಕೊಂಡು ಮಾಡ್ಯಾರ ನೋಡ್ರಿ. ಅಂದ್ರೆ ಅದು ಬೇರೆ, ಇದು ಈ 85 ಐತಲ್ರಿ ಎಷ್ಟು ಉತ್ಪಾದನೆ ಮಾಡ್ಕೊಂಡು ಮಾಡ್ರಿ ಅಂತಂದ್ರೆ ಈಗ 80ರಿಂದ 85 ಬರುತ್ತೆ ನೋಡಿ ಸರ್ ಇದು. ನೆಕ್ಸ್ಟ್ ನಾವು 80-20 ಐತ್ರಿ, ಬಟ್ ಇದು ಎಥನಾಲನ್ನು ಉತ್ಪಾದನೆ ಮಾಡೋದು 80 ಏನಿತ್ತಲ್ಲ ಅದನ್ನ 85 ಹೆಚ್ಚು ಮಾಡ್ಕೊಂಡು ಏನು ಮಾಡ್ರಿ ಅಂತಂದ್ರೆ ಈ 85 ಅಂತ ಮಾಡಕೊಂತಾರೆ. ಈಗ ಈ 85 ಇದನ್ನು ಕಬ್ಬು, ಧಾನ್ಯಗಳು ಮುಂತಾದ ಕೃಷಿ ಮೂಲಗಳಿಂದ ಇದನ್ನು ತಯಾರು ಮಾಡ್ತಾ ನೋಡ್ರಿ. ಇನ್ನೊಂದು ಏನು ಕ್ವಶನ್ ಕೇಳ್ತಾನಂತಂದ್ರೆ ಇಲ್ಲಿ ಮೀಟರ್ ಇಲ್ಲಿ ಪರ್ಮೆಂಟೇಷನ್ ಅಂತ ಬರ್ತಾರೆ, ಉದುಗುವಿಕೆ. ಅಂದರೆ ಎಥನಾಲನ್ನು ನಾವು ಯಾವ್ಯಾವ ಬೆಳೆಗಳಿಂದ ಉತ್ಪನ್ನ ಮಾಡ್ತಾನೆ ಕ್ವಶನ್ ಕೇಳ್ತಾನೆ. ಎಥನಾಲನ್ನು ಯಾವ್ರಿ? ಕಬ್ಬು, ಮೆಕ್ಕೆಜೋಳ, ಅಕ್ಕಿ, ಗೋಧಿ, ಬಾರ್ಲಿ, ಸಿಹಿ ಆಲೂಗಡ್ಡೆ, ಕಾಕಂಬೆ ಇನ್ನು ಮುಂತಾದ ವಸ್ತುಗಳನ್ನ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಎಥನಾಲ್ನ ಉತ್ಪಾದನೆ ಮಾಡ್ತಾರೆ ಸರ್. ಇದು ಇಲ್ಲಿ ಎಥನಾಲ್ ಜನ್ರೇಷನ್ ಎಷ್ಟು ಬರ್ತಾರೆ ಟೋಟಲ್? ಜೈವಿಕ ಇಂಧನದ ಒಂದು ಕೆಲವೊಂದಿಷ್ಟು ಪೀಳಿಗೆ ಬರ್ತಾವೆ ರೀ, ಟೋಟಲ್ 4 ಬರ್ತಾವೆ ನೋಡ್ರಿ. ಅಂದ್ರೆ ಒಂದೊಂದು ಹಂತದಲ್ಲಿ ಏನು ಮಾಡ್ತಾರೆ ಅಂತ ನೀವು ಉತ್ಪಾದನೆ ಮಾಡ್ಕೊಂತ ಹೋಗ್ತಿರ್ತಾರೆ. ಫಸ್ಟ್ ಜನ್ರೇಷನ್ ಎಥನಾಲ್ ಅಂತಂದ್ರೆ ಇಲ್ಲಿ ಏನು ಬಳಕೆ ಮಾಡ್ತಾರೆ ಅಂತಂದ್ರೆ ಸ್ಟಾರ್ಚ್ ಮತ್ತು ಶುಗರ್ ಅಂತ ನೋಡ್ರಿ, ಅಥವಾ ವೆಜಿಟೇಬಲ್ ಬಳಕೆ ಮಾಡ್ತಾರಂತ್ರಿ ಫಸ್ಟ್ ಜನ್ರೇಷನ್ ಇದು. ಸೆಕೆಂಡ್ ಜನ್ರೇಷನ್ ಬಂತಂತಂದ್ರೆ ವೇಸ್ಟ್ ವೆಜಿಟೇಬಲ್ ರೀ, ಕೊಳತಂತ ತರಕಾರಿ ಏನು ಮಾಡ್ತಾರೆ ಅಂತಂದ್ರೆ ಎಥನಾಲ್ನ ಉತ್ಪಾದನೆ ಮಾಡ್ತಾರೆ ಅಂತಣ್ಣ. ಥರ್ಡ್ ಜನ್ರೇಷನ್ ಬಂತಂತಂದ್ರೆ ಇದು ಆಲ್ಗೆ ಬರ್ತಲ್ಲ ಸರ್, ಈ ಆಲ್ಗೆಯಿಂದ ಏನು ಮಾಡ್ತಾರೆ ಅಂತಂದ್ರೆ ಎಥನಾಲ್ ಉತ್ಪಾದನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರಂತ್ರಿ. ಫೋರ್ತ್ ಜನ್ರೇಷನ್ ಬಂತಂತಂದ್ರೆ ಈ ಜೆನೆಟಿಕ್ಸ್ ಇಂಜಿನಿಯರಿಂಗ್ ಇಂದ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಎಥನಾಲನ್ನು ಉತ್ಪಾದನೆ ಮಾಡ್ತಾರೆ ನೋಡ್ರಿ. ಇನ್ನೊಂದು ಕ್ವಶನ್ ಕೇಳಿದ್ದೇನೆ ಮನೆ ಕೇಳಿಗೆ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ ಅಂತ ಬರ್ತಾನೆ. ಇದು ಜಾಗತಿಕ ಜೈವಿಕ ಇಂಧನ ಒಕ್ಕೂಟ ಇದು ನಮ್ಮ ಭಾರತ 2023 ಬ್ರಿಕ್ಸ್ ಸಭೆ ಅಧ್ಯಕ್ಷತೆ ವಹಿಸಿತ್ತು. 2020 ಬ್ರಿಕ್ಸ್ ಅಲ್ಲ G20, 2023 ನಮ್ಮ ಭಾರತ G20 ಅಧ್ಯಕ್ಷತೆ ವಹಿಸಿತ್ತಲ್ಲ. ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಜಾಗತಿಕ ಜೈವಿಕ ಇಂಧನ ಒಕ್ಕೂಟನ ಸ್ಟಾರ್ಟ್ ಮಾಡ್ತಾವೆ. ಜಾಗತಿಕ ಜೈವಿಕ ಇಂಧನ ಒಕ್ಕೂಟ ಸ್ಟಾರ್ಟ್ ಮಾಡ್ತಾವೆ. ಯಾವ್ಯಾವ ರಾಷ್ಟ್ರ ಕೂಡ ಸ್ಟಾರ್ಟ್ ಮಾಡ್ತಾವೆ ಅಂತಂದ್ರೆ ಅಮೇರಿಕಾ, ಬ್ರೆಜಿಲ್, ಭಾರತ ನೋಡ್ರಿ. ಜಾಗತಿಕ ಜೈವಿಕ ಇಂಧನ ಒಕ್ಕೂಟವನ್ನು ನಮ್ಮ ಭಾರತ 2023 ಸ್ಟಾರ್ಟ್ ಮಾಡ್ತದೆ. ಆ ಸಂದರ್ಭದಲ್ಲಿ ಜಾಯ್ನ್ ಆದಂಥ 12 ರಾಷ್ಟ್ರ ಬರ್ತಂತಂದ್ರೆ ಅಮೇರಿಕ ಮತ್ತು ಬ್ರೆಜಿಲ್ ಓಡಿಸರ. ಈ ಪ್ರಸ್ತುತ 24 ರಾಷ್ಟ್ರದ ಒಳಗಡೆ ರಾಷ್ಟ್ರೀಯ ಜೈವಿಕ ಇಂಧನ ಒಕ್ಕೂಟ ಒಳಗೆ ಪ್ರಸ್ತುತ ಎಷ್ಟು ರಾಷ್ಟ್ರ ಅಂತಂದ್ರೆ 24 ಅದ ನೋಡ್ರಿ. ಇದ್ರ ಉದ್ದೇಶ ಅಂತಂದ್ರೆ ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಮತ್ತು ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಸಂಬಂಧಪಟ್ಟಂತೆ ರಾಷ್ಟ್ರೀಯ ಇಂಧನ ಒಕ್ಕೂಟ ಸಂಬಂಧಪಡ್ತ ನೋಡಿ ಸರ್. ರಾಷ್ಟ್ರೀಯ ಜೈವಿಕ ಇಂಧನ ಒಕ್ಕೂಟ ಸಂಬಂಧಪಡ್ತ ನೋಡ್ರಿ. ಅರ್ಥ ಆಗ್ತಿಲ್ಲ ನೀವು ಸ್ವಲ್ಪ ಏನಾರ ಕೇಳ್ರಿ, ಯಾವ ಡೌಟ್ ಇದ್ದು ಇತ್ತೀಚೆಗೆ ಐತಲ್ಲ ಸರ್. ಇದೊಂದು ಭಾಳ ಇಂಪಾರ್ಟೆಂಟ್ ನೋಡ್ರಿ.
ರಾಷ್ಟ್ರೀಯ ಜೈವಿಕ ಇಂಧನ ನೀತಿ ಯಾವ ವರ್ಷ ಬರ್ತಾನೆ? ರಾಷ್ಟ್ರೀಯ ಜೈವಿಕ ಇಂಧನ ನೀತಿ 2018 ಬರ್ತದೆ ನೋಡ್ರಿ ಅದು. ರಾಷ್ಟ್ರೀಯ ಜೈವಿಕ ಇಂಧನ ನೀತಿ ಇದು ಯಾವ ವರ್ಷ ಬರ್ತಂತಂದ್ರೆ 2018 ಬರ್ತದೆ ನೋಡಿ ಸರ್. ಇದು ಸರ್ ಇತ್ತೀಚೆಗೆ ವಿಶ್ವ ಸಾಗರ ದಿನ ಅಂತ ಮಾಡ್ತಾರಣ್ಣ. ವಿಶ್ವ ಸಾಗರ ದಿನ ಯಾವ ಮಾಡ್ತಾರೆ? ಜೂನ್ 8 ರೀ. ವಿಶ್ವ ಸಾಗರ ದಿನ ಅಂತ ಮಾಡ್ತಾರೆ ಅಂತಂದ್ರೆ ಜೂನ್ 8 ಮಾಡ್ತಾರೆ. ಈ ವಿಶ್ವ ಸಾಗರ ದಿನ ಅಂತ ಜೂನ್ 8 ಮಾಡ್ತಾರೆ. ರಾಷ್ಟ್ರೀಯ ಸಾಗರ ದಿನ ಅಂತ ಮಾಡ್ತಾರೆ ಏಪ್ರಿಲ್ 5 ರೀ. ರಾಷ್ಟ್ರೀಯ ಸಾಗರ ದಿನ ಅಂತ ಮಾಡ್ತಾರೆ ಅಂತಂದ್ರೆ ಏಪ್ರಿಲ್ 5ಕ್ಕೆ ಮಾಡ್ತಾರೆ ನೋಡಿ ಸರ್. ಇದನ್ನು 1990 ಒಂದು ಬ್ರೆಜಿಲ್ನಲ್ಲಿ ನಡೆದಂಥ ರಿಯೋ ಬ್ರೂ ಶೃಂಗಸಭೆಯಲ್ಲಿ ಸ್ಟಾರ್ಟ್ ಆಗುತ್ತೆ ರೀ. ಇದನ್ನು ಯಾವ ವರ್ಷದಿಂದ ಆಚರಣೆ ಮಾಡ್ತಾರೆ ಅಂತಂದ್ರೆ 2009 ನೋಡ್ರಿ. ಯಾವ ವರ್ಷದಿಂದ ಬಂತಂತಂದ್ರೆ 2009. ಇದು PSI ಒಂದು ಸಲ ಥೀಮ್ ಕೇಳ್ಯಾನ್ರಿ ಇದ್ರದ್ದು. ಅಂದ್ರೆ ವಿಶ್ವ ಸಾಗರ ದಿನದ PSI ಅವಾಗ ಥೀಮ್ ಕೇಳ್ಯಾನ. ಈ ಸಲದ ಥೀಮ್ ಏನಂತಂದ್ರೆ ಇಮೇಜಿನ್ ಬಿಹೈಂಡ್ ದ ವರ್ಲ್ಡ್ ವಿ ನೌ ಎ ನ್ಯೂ ರಿಲೇಷನ್ಶಿಪ್ ವಿತ್ ಅವರ್ ಓಷನ್ ಅಂತ ನೋಡ್ರಿ. ಅದು ಒಂದು ನೆನಪಡ ಸಾಕ್ರಿ. ರಿಲೇಷನ್ಶಿಪ್ ವಿತ್ ಅವರ್ ಓಷನ್, ರಿಲೇಷನ್ಶಿಪ್ ವಿತ್ ಅವರ್ ಓಷನ್. ಇದ್ರದ್ದು ಏನಂತಂದ್ರೆ ಒಂದು ಜೂನ್ 8 ವಿಶ್ವ ಸಾಗರಿಕ ದಿನದ ಏನು ಮಾಡ್ತಂತಂದ್ರೆ ದಯ್ಯ ವಾಕ್ಯ ಬರ್ತದೆ ನೋಡಿ ಸರ್. ಇದು ಈ ಕೆಲವೊಂದಿಷ್ಟು ದಿನಾಚರಣೆ ನಿಮಗೆಲ್ಲ ಹೇಳಿನೋಣ ನಾನು. ಈ ಸಲ ವಿಶ್ವ ಪರಿಸರ ದಿನ ಆತಿಥ್ಯ ಎಲ್ಲಿ ಮಾಡಿದ್ರಿ? ಅಜರ್ಬೈಜಾನ್ ಬಾಕು ರೀ. ನೆಕ್ಸ್ಟ್ 2027 ಎಲ್ಲಿ ಮಾಡ್ತಾರೆ ಅಂತ ಇದ್ದೀನ? ಸರ್ಬಿಯಾ. 2027 ಸರ್ಬಿಯಾ. ಹಾಗಾದ್ರೆ ವಿಶ್ವ ಪತ್ರಿಕೆ ದಿನ ಅಂತ ಮಾಡ್ತಾರೆ ಮೇ 3. ವಿಶ್ವ ಪತ್ರಿಕೆ ದಿನ ಅಂತ ಮಾಡ್ತಾರೆ ಅಂತಂದ್ರೆ ಮೇ 3 ಮಾಡ್ತಾರೆ. ಈ ಒಂದು ಪತ್ರಿಕೆ ದಿನ ಆಚರಣೆ ಎಲ್ಲಿ ಮಾಡಿದ್ವಿ ನಾವು? ವಿಶ್ವ ಪತ್ರಿಕೆ ದಿನ ಈ ಸಲ 2026 ವಿಶ್ವ ಪತ್ರಿಕೆ ದಿನ ಆತಿಥ್ಯ ಜಾರ್ಜಿಯಾ ಅಲ್ರಿ, ಜಾರ್ಜಿಯಾ ನೋಡ್ರಿ. 2026 ವಿಶ್ವ ಪತ್ರಿಕೆ ದಿನದ ಆತಿಥ್ಯ ಎಲ್ಲಿ ಮಾಡಿದ್ವಿ ಅಂತಂದ್ರೆ ಜಾರ್ಜಿಯಾ ಬರುತ್ತೆ ನೋಡ್ರಿ. ನೆಕ್ಸ್ಟ್ ಈ ಸಲ ಯೋಗ ದಿನ ಎಲ್ಲಿ ಮಾಡಿದ್ವಿ ನಾವು? ಯೋಗ ದಿನ ಏನು ಧ್ಯಾನ ದಿನ? ಅದು ಯೋಗ ದಿನ ಅಲ್ರಿ, ಕೋಲ್ಕತ್ತಾ. ಈ ಸಲ ಮಾಡಿಲ್ಲ, ಮಾಡ್ತೀವಿ. ಅಲ್ಲಿ ಮತ್ತೆ ಕೇಳಿದ ಕೇಳಿದಾಗ ಏನೋ ಮಾಡಿಲ್ಲ ರೀ ನಾವು ಹಾಕೋಂತ ಬಂದಿರಿ. ಹಾಕ್ಬೇಕಲ್ಲಿ ಅವು ಮಾಡಲಿ ಬಿಡಲಿ, ಕ್ವಶನ್ಗೆ ಏನಂತಂದ್ರೆ ಹಾಕ್ಬೇಕಲ್ಲಿ. 2026 ಒಂದು ಜೂನ್ 21 ಯೋಗ ದಿನ ಅಂತ ಮಾಡ್ತೀವಿ ನಾವು. ಈ ಸಲ ಆತಿಥ್ಯ ಎಲ್ಲಿ ಅಂತಂದ್ರೆ ಕಲ್ಕತ್ತಾ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಈ ಸಲ ಥೀಮ್ ಏನಂತ ನಿಮಗೆಲ್ಲ ಹೇಳಿ ನಾನು, ಯೋಗ ಫಾರ್ ಏಜಿಂಗ್ ಅಂತ ಬರ್ತ ನೋಡ್ರಿ. ಏನಂತಂದ್ರೆ ಆರೋಗ್ಯಕರ ವಯಸ್ಸಾಗುವಿಕೆಗಾಗಿ ಯೋಗ ಅಂತ ಬರ್ತ ನೋಡ್ರಿ. ಆರೋಗ್ಯಕರ ವಯಸ್ಸಾಗುವಿಕೆಗಾಗಿ ಯೋಗ ಅಂತ ಬರ್ತ ನೋಡ್ರಿ. ವಿಶ್ವ ಜೋಗ ದಿನ ಅಂತ ಮಾಡ್ತೀವಿ ನಾವು ಫೆಬ್ರವರಿ 2. ವಿಶ್ವ ಅರಣ್ಯ ದಿನ ಅಂತಂದ್ರೆ ಮಾರ್ಚ್ 21 ಮಾಡ್ಕೊಂಡು ಸರ್. ಜಲ ದಿನ ಅಂತಂದ್ರೆ ಮಾರ್ಚ್ 22. ಇದೆಲ್ಲ ನಿಮಗೆಲ್ಲ ಗೊತ್ತದೈತೆ ಅನ್ನೋದು. ಇವು ಭಾಳ ಇಂಪಾರ್ಟೆಂಟ್ ನೋಡಿ ಸರ್. ಇವು ಭಾಳ ಇಂಪಾರ್ಟೆಂಟ್. ಇವು ಯಾವಂತಂದ್ರೆ ಇತ್ತೀಚೆಗೆ ಏನಂತಂದ್ರೆ ಫ್ರೆಂಚ್ ಓಪನ್ 2026 ಫ್ರೆಂಚ್ ಓಪನ್ ಪುರುಷರ ವಿಭಾಗದಾಗ ಯಾರು ಗೆಲ್ದ್ರಿ? ಜರ್ಮನಿಯ ಟೆನ್ನಿಸ್ ಆಟಗಾರಾದಂಥ ಅಲೆಕ್ಸಾಂಡರ್ ಜೆರೇವಾ. 2026 ಫ್ರೆಂಚ್ ಟೆನ್ನಿಸ್ ಟೂರ್ನಿ ಯಾರು ಗೆದ್ರು ಅಂತಂದ್ರೆ ಜರ್ಮನಿಯ ಟೆನ್ನಿಸ್ ಆಟಗಾರ ಅಂತ ಅಲೆಕ್ಸಾಂಡರ್ ಜೆರೇವಾ. ಯಾರ ವಿರುದ್ಧ ಗೆಲ್ತಾರೆ ಇವರು? ಯಾರ ವಿರುದ್ಧ? ಇಟಲಿಯ ಫ್ಲೇವಿಯೋ ಕೋಬೋ ನೋಡ್ರಿ. ಇಟಲಿಯ ಫ್ಲೇವಿಯೋ ಕೋಬೋ ವಿರುದ್ಧ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಅಲೆಕ್ಸಾಂಡರ್ ಜೆರೇವಾ ಗೆಲ್ತಾರೆ. ಅಲೆಕ್ಸಾಂಡರ್ ಜೆರೇವಾ ಯಾವ ದೇಶ ಅಂತ ಹೇಳಿದೆ? ಜರ್ಮನಿ. ಫ್ಲೇವಿಯೋ ಕೋಬೋ ಯಾವ ದೇಶ ಅಂತ ಹೇಳಿದೆ? ಇಟಲಿ ನೋಡಿ ಸರ್. ಇದು ಈ ನೆಕ್ಸ್ಟ್ ಇದು ಒಂದು ತಮ್ಮ ಚೊಚ್ಚಲ ಪ್ರಶಸ್ತಿ ಅಂತ ನೋಡ್ರಿ. ಅದು ಅಲೆಕ್ಸಾಂಡರ್ ಜೆರೇವಾ ಏನಂತಂದ್ರೆ ಚೊಚ್ಚಲ ಪ್ರಶಸ್ತಿ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಇದು ಎಲ್ಲಿ ಇಡ್ತೀರಿ? ಫ್ರೆಂಚ್ ಓಪನ್ ನಡೆಯೋದು ಫ್ರಾನ್ಸ್ನ ಪ್ಯಾರಿಸ್ನ ರೋಲ್ಯಾಂಡ್ ಗ್ಯಾರೋಸ್ ನೋಡ್ರಿ. ಫ್ರಾನ್ಸ್ನ ಪ್ಯಾರಿಸ್ನ ರೋಲ್ಯಾಂಡ್ ಗ್ಯಾರೋಸ್ ಅಂತ ಬರ್ತ ನೋಡ್ರಿ. 1996 ಆಸ್ಟ್ರೇಲಿಯಾ ಓಪನ್ನಲ್ಲಿ ಬೋರಿಸ್ ಬೇಕರ್ ಗೆದ್ದ ನಂತರ ಗ್ರ್ಯಾಂಡ್ ಪುರುಷರ ಸಿಂಗಲ್ ಪ್ರಶಸ್ತಿ ಗೆದ್ದಂಥ ಮೊದಲ ಜರ್ಮನ್ ಆಟಗಾರ ಅಂತ ನೋಡ್ರಿ. ಯಾರಂತಂದ್ರೆ ಅಲೆಕ್ಸಾಂಡರ್ ಜೆರೇವಾ ಅಂತ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಈಗ ಪುರುಷರ ವಿಭಾಗ ಅರ್ಥ ಆಯ್ತು ನಿಮಗೆ? ಅರ್ಥ ಆಯ್ತಿಲ್ಲ ಅದು. ನೆಕ್ಸ್ಟ್ ಮಹಿಳಾ ವಿಭಾಗದ ಏನಂತಂದ್ರೆ ಫ್ರೆಂಚ್ ಓಪನ್. ಮಹಿಳಾ ವಿಭಾಗದ ಫ್ರೆಂಚ್ ಓಪನ್ ಇಲ್ಲಿ ಯಾರು ಕೊಡ್ತಾರೆ? ಮಹಿಳಾ ವಿಭಾಗದ ಫ್ರೆಂಚ್ ಓಪನ್ ಯಾರು ಕೊಡ್ತಾರೆ? ಮಹಿಳಾ ವಿಭಾಗದ ಫ್ರೆಂಚ್ ಓಪನ್ ರಷ್ಯಾದ ಹದಿಹರೆಯದ ಆಟಗಾರ್ತಿ ಮೀರಾ ಆಂಡ್ರಿವಾ ಅಂತ ನೋಡ್ರಿ. ಅಂದ್ರೆ ಮೀರಾ ಆಂಡ್ರಿವಾ ಇವ್ರು ಯಾವ ದೇಶ ಅಂತಂದ್ರೆ ರಷ್ಯಾ. ಇವ್ರು ಯಾರ ವಿರುದ್ಧ ಗೆಲ್ತಾರೆ ಅಂತಂದ್ರೆ ಪೋಲೆಂಡ್ನ ಮಾಯಾ ನೋಡ್ರಿ. ಇಲ್ಲಿ ಮಜಾನ್ ಐತದು, ಮಜಾ ಮಾಯಾ ಆಡೋದ್ರಿ. ಮಜಾ ಮತ್ತು ಮಾಯಾ ಏನಂತಂದ್ರೆ ಮೀರಾ ಮತ್ತು ಮಾಯಾ ಅಂತ ನೆನ್ಪಿಡ್ರಿ. ಮೀರಾ ಮತ್ತು ಮಾಯಾ. ಮೀರಾ ಯಾವ ದೇಶಕ್ಕೆ ಅಂತ ಏನ? ರಷ್ಯಾ. ಮಾಯಾ ದೇಶ ಅಂತಂದ್ರೆ ಪೋಲ್ಯಾಂಡ್ ನೋಡ್ರಿ. ಮೀರಾ ಮತ್ತು ಮಾಯಾ ರಷ್ಯಾ ಮತ್ತು ಪೋಲ್ಯಾಂಡ್ ಬರ್ತ ನೋಡ್ರಿ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾನೆ ರೀ. ಈ ಒಂದು ನಾನು ರಷ್ಯಾದ ಏನಂತಂದ್ರೆ ಯಾರು ಮೀರಾ ಅಂತ ಹೇಳಿದ್ನಲ್ಲ, ಶರಪೋವ ನಂತರ ಮೊದಲ ರಷ್ಯನ್ ಆಟಗಾರ್ತಿ ಅಂತ ನೋಡ್ರಿ. ಅಂದ್ರೆ ಈ ಒಂದು
ಯಾರು ಮಾಯಾ ಮೀರಾ. ಈ ಮೀರಾಕ್ಕಿಂತ ಮೊದಲು ಈ ಒಂದು ಫ್ರೆಂಚ್ ಓಪನ್ ಆಸ್ಟ್ರೇಲಿಯಾ ಯಾರಿಗಿದ್ದು ಫ್ರೆಂಚ್ ಓಪನ್ ಯಾರಿಗಿದ್ದಿತ್ತು ಅಂತಂದ್ರೆ ಶರಪೋವಾ ಅಂತ ನೋಡ್ರಿ. ಅರ್ಥಾತಿಲ್ಲ ಹೇಳಿದ್ರಿ ಅಂದ್ರೆ ಈಗಿಂತ ಮೊದಲು ಈ ಮೀರಾಂಕಿಂತ ಹಿಂದೆ ಮಹಿಳೆ ಯಾವ ದೇಶಕ್ಕೆ ರಷ್ಯಾದಾಗ ಯಾರು ಗೆಲ್ದಿರ್ತಂತಂದ್ರೆ ಶರಪೋವಾ ಅಂತ ಬರ್ತ ನೋಡ್ರಿ. ಈ ಶರಪೋವಾ ನಂತರ ಈ ಗೆದ್ದಂಥ 2ನೇ ಮಹಿಳೆ ಯಾರು ಬರ್ತಾರೆ ಅಂತಂದ್ರೆ ಮೀರಾ ನೋಡ್ರಿ. ಯಾರು ಅಂತಂದ್ರೆ ಮೀರಾ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಇದೇನಂತ ನಮ್ಮ PC ಕೇಳೋದು ಇಟ್ಟಿದ್ದು. ಇವಾಗ KE ಕೇಳೋದು ಕ್ವಶನ್ ಈಗಿದು. ಇವೇನು ಕ್ವಶನ್ ಕೇಳ್ತಾನಂತಂದ್ರೆ ಪುರುಷರ ಡಬಲ್ಸ್, ಮಹಿಳೆಯರ ಡಬಲ್ಸ್, ನೆಕ್ಸ್ಟ್ ಅಲ್ಲಿ ಆ ಥರ ಮಿಶ್ರ ಡಬಲ್ಸ್ ಇವು ನೆನ್ಪಿಡ್ಬೇಕು ನಾವು. ಯಾಕಂತ ಅವು ಎಲ್ಲರೂ ನೆನ್ಪಿಡ್ತಾರೆ ಅವನು. ಇವು ನೆನ್ಪಿಡ್ಬೇಕು. ಇಲ್ಲಿ ಪುರುಷರ ಡಬಲ್ಸ್ ಇಲ್ಲಿ ಯಾರು ಗೆಲ್ತಾರೆ ಅಂತಂದ್ರೆ ಗ್ರಾನೋಲರ್ಸ್ ಮತ್ತು ಜಿಬಾಲಸ್ ಅಂತ ನೋಡ್ರಿ. ಅರ್ಥ ಆಯ್ತಿಲ್ರಿ? ನೀವು ಒಂದ್ಸರಿ ಹೇಳ್ರಿ. ಯಾಕಂತ ಅವು ಈಜಿ ಸರ್ ಎಲ್ಲರೂ ನೆನ್ಪಿಡ್ತಾರೆ. ಇವು ನೆನ್ಪಿಡ್ಬೇಕು ಅವನು. ಗ್ರಾನೋಲರ್ಸ್ ಮತ್ತು ಜಿಬೋಲಸ್ ಅಂತ ಬರ್ತ ನೋಡ್ರಿ. ಇವ್ರು ಏನು ಮಾಡ್ತಾನೆ ಅಂತಂದ್ರೆ ಪುರುಷರ ವಿಭಾಗದೊಳಗೆ ಫ್ರೆಂಚ್ ಓಪನ್ ಡಬಲ್ಸ್ ಗೆಲ್ತಾರೆ ಇವರು. ಯಾರಂತೇನೆ ಗ್ರಾನೋ ಮತ್ತು ಜೀಬಾ ಅಂತ ನೆನ್ಪಿಟ್ಟ. ಗ್ರಾನೋ ಮತ್ತು ಜೀಬಾ ನೋಡಿ ಸರ್. ಇದು ಇವರು ಯಾರ ವಿರುದ್ಧ ಗೆಲ್ತಾನೆ ಖುಷಿಗೆ ಅಂತಾರೆ. ಯಾರ ವಿರುದ್ಧ ಅಂತ ಗೆಲ್ತಾರೆ ಅಂತಂದು ಇವರು ಎದುರಾಳಿ ಬ್ರಿಟನ್ನ ಹೆನ್ರಿ ಪ್ಯಾಟನ್ ಮತ್ತು ಫಿನ್ಲ್ಯಾಂಡ್ನ ಹ್ಯಾರಿ ಅಂತ ನೋಡ್ರಿ. ಹೆನ್ರಿ ಮತ್ತು ಯಾರಿ. ಯಾಕಂತ ಒಂದೊಂದು ನೆನ್ಪಿಡೋಕೆ ನೀನು ಅಲ್ಲಂತ ಎಕ್ಸಾಮ್ ಬರೆಯೋದಕ್ಕಿರಲ್ಲ, ಅಲ್ಲಿ ಆಪ್ಷನ್ಸ್ ಇರ್ತದಲ್ಲಿ. ಹೆನ್ರಿ ಮತ್ತು ಹ್ಯಾರಿ ಅಂತ ಬರ್ತ ನೋಡ್ರಿ. ಹೆನ್ರಿ ಅಂದ್ರೆ ಬ್ರಿಟನ್ದರು, ಹ್ಯಾರಿ ಅಂದ್ರೆ ಫಿನ್ಲ್ಯಾಂಡ್ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಮಹಿಳಾ ಡಬಲ್ಸ್. ಅಲ್ಲಿ ರಿಪೀಟ್ ಮಾಡ್ತಾನೆ ನಾನು. ಮಹಿಳಾ ಡಬಲ್ಸ್ ಇಲ್ಲಿ ಯಾರು ಗೆಲ್ತಾರೆ ಮಹಿಳಾ ಡಬಲ್ಸ್ ಅಂತಂದ್ರೆ ಕಟೇರಿನಾ ಮತ್ತು ಟೇಲರ್ ಅಂತ ನೋಡ್ರಿ. ಟೇಲಾರ ಮತ್ತು ಕಟೇರಿನಾ ಅಂತ ಬರ್ತ ನೋಡ್ರಿ. ಟೇಲಾರ ಮತ್ತು ಕಟೇರಿನಾ ಡಬಲ್ ಹಂಗೆ ರಿವಿಷನ್ ಮಾಡ್ಕೊಂತ ಹೋದು ಪರ್ಫೆಕ್ಟ್ ಆಗಿಬಿಡ್ತೇವನ. ಇದು ಮಹಿಳಾ ಡಬಲ್ಸ್ ಬರ್ತ ನೋಡ್ರಿ. ಇವ್ರು ಯಾರ ವಿರುದ್ಧ ಗೆಲ್ತಾರೆ ಅಂತಂದ್ರೆ ಅಣ್ಣಾ ಡ್ಯಾನಿಲಿನಾ ಮತ್ತು ಅಲೆಕ್ಸಾಂಡ್ರಾ ಅಂತ ನೋಡ್ರಿ. ಅಣ್ಣಾ ಮತ್ತು ಅಲೆಕ್ಸಾಂಡ್ರಾ ಈ ಹೆಸರು ಒಂಥರ ಅದಾವು. ಅಣ್ಣಾ ಮತ್ತು ಅಲೆಕ್ಸಾಂಡ್ರಾ ಅಂತ ಬರ್ತ ನೋಡ್ರಿ. ಲಾಸ್ಟ್ ಒಂದು ಬರ್ತದ್ರಿ ಮಿಶ್ರ ಡಬಲ್ಸ್. ಯಾರು ಅಂತಂದ್ರೆ ಸಾರಾ ಎರಾನಿ ಮತ್ತು ಆಂಡ್ರಿ ಅಂತ ನೋಡ್ರಿ. ಸಾರಾ ಮತ್ತು ಆಂಡ್ರಿ ನೋಡ್ರಿ. ಸಾರಾ ಮತ್ತು ಆಂಡ್ರಿ. ಈಗ ಇನ್ನೊಂದ್ಸಲ ಹೇಳೋಮ್ರಿ ಸ್ಪೀಡ್ ಆಗಿರಿ. ಮಿಶ್ರ ಡಬಲ್ಸ್ ಸಾರಾ ಮತ್ತು ಆಂಡ್ರಿಯಾ ಗೆಲ್ತೊಂಡು ಸರ್. ಇದು ನೆಕ್ಸ್ಟ್ ಮಹಿಳಾ ಡಬಲ್ಸ್ ಯಾರಂತಂದ್ರೆ ಕಟೇರಿನಾ ಸಿನಿಯಾಕೋ ಮತ್ತು ಟೇಲಾರ. ಅಂದ್ರೆ ಕಟೇರಿನಾ ಮತ್ತು ಟೇಲಾರ್ ಇದು ಮಿಶ್ರ ಡಬಲ್ಸ್ ಆಯ್ತು. ಮಹಿಳಾ ಡಬಲ್ಸ್ ಆಯ್ತು ಇದು. ನೆಕ್ಸ್ಟ್ ಪುರುಷ ಡಬಲ್ಸ್. ಪುರುಷರೊಳಗೆ ಗ್ರಾನೋಲರ್ಸ್ ಮತ್ತು ಗ್ರಾನೋಲೋಸ್ ಯಾರ ವಿರುದ್ಧ ಕ್ವಶನ್ ಅಂತಂದ್ರೆ ಬ್ರಿಟನ್ನ ಹೆನ್ರಿ, ಫಿನ್ಲ್ಯಾಂಡ್ನ ಹ್ಯಾರಿ. ಈ ಮತ್ತು ಏನಂತ ಕಟೇರಿನಾ ಮತ್ತು ಟೇಲರ್ ಯಾರ ವಿರುದ್ಧ ಗೆಲ್ತಾರೆ ಅಂತಂದ್ರೆ ಅಣ್ಣಾ ಮತ್ತು ಅಲೆಕ್ಸಾಂಡ್ರಾ. ಫ್ರೆಂಚ್ ಓಪನ್ ಪುರುಷ ಯಾರು ಗೆಲ್ತಾರೆ? ಅಲೆಕ್ಸಾಂಡರ್ ಜೋರೋವಾ. ಯಾವ ದೇಶದವ್ರು ಇವರು? ಜರ್ಮನಿ. ಇವರು ಯಾರ ವಿರುದ್ಧ ಗೆಲ್ತಾರೆ ಇವರು? ಇಟಲಿ. ಯಾರು ಅದು? ಪೋಲ್ಯಾಂಡ್ ಇಟಲಿ ಯಾರು ಅವನ ಹೆಸರು? ಪ್ಲೋಬೋ ಅಂತ ಬರ್ತಾನಲ್ರಿ. ಇಟಲಿ ಏನು ಮಾಡ್ತಂತಂದ್ರೆ ಫ್ಲೇವಿಯೋ ಕೋಬೋ ನೋಡ್ರಿ. ಇಟಲಿಯ ಡ್ಯಾಟ್ ಇವನ ಹೆಸರು ಕ್ವಶನ್ ಕೇಳ್ಬಿಡ್ತಾನೆ. ಫ್ಲೇವಿಯೋ ಕೋಬೋ ಇವ್ರು ಯಾವ ದೇಶದವರು? ಇಟಲಿ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಮಹಿಳೆ ಯಾರು ಗೆದ್ರು ಅಂತೀನಿ ನಾನು? ಮೀರಾ. ಯಾವ ದೇಶರು ಇವರು? ರಷ್ಯಾ. ಯಾರ ವಿರುದ್ಧ ಗೆಲ್ತಾರೆ ಇವರು? ಮಾಯಾ ದೇಶದವರು ಪೋಲ್ಯಾಂಡ್ ನೋಡ್ರಿ. ಇಷ್ಟು ಇದೇನಂತಂದ್ರೆ ಒಂದು ಟೆನ್ನಿಸ್ ಟೂರ್ನಮೆಂಟ್ ಸಂಬಂಧಪಟ್ಟಂತೆ ಫ್ರೆಂಚ್ ಆಗ್ತದೆ. ನೆಕ್ಸ್ಟ್ ನಾಳೆ ಏನಂತ ಆಸ್ಟ್ರೇಲಿಯಾ ಅಂಬ್ರಿ. ಆಸ್ಟ್ರೇಲಿಯಾ ಬರೀ ಪುರುಷ ಯಾರು ಗೆಲ್ತೀರಿ? ಆಸ್ಟ್ರೇಲಿಯಾ ಪುರುಷ ಕಾರ್ಲೋಸ್ ಅಲ್ಕ್ರಾಜ್. ಈ ಕಾರ್ಲೋಸ್ ಅಲ್ಕ್ರಾಜ್ ಅವರು ಯಾವ ದೇಶರು ಇವರು? ಸ್ಪೇನ್. ಅವರು ಸ್ಪೇನ್. ಯಾರ ವಿರುದ್ಧ ಗೆಲ್ತಾರೆ? ನೋವಾಕ್ ಜೋಕೋವಿಕ್. ಈ ನೋವಾಕ್ ಜೋಕೋವ್ ಯಾವ ದೇಶರು? ಸರ್ಬಿಯಾ. ಇದು ಪುರುಷರ ವಿಭಾಗ ಆಗ್ತಿದ್ದು. ಮಹಿಳಾ ವಿಭಾಗದಲ್ಲಿ ಯಾರು ಗೆದ್ರಿ? ಎಲೆನಾ ರೆಬೆಕಿನಾ. ಯಾರಂತಂದ್ರೆ ಎಲೆನಾ ರೆಬೆಕಿನಾ ಅವರು ಕಜಕಿಸ್ತಾನ ಆಟಗಾರ್ತಿ. ಅವರು ಎಲೆನಾ ರೆಬೆಕಿನಾ ಅವರು ಕಜಕಿಸ್ತಾನ ಆಟಗಾರ್ತಿ. ಯಾರ ವಿರುದ್ಧ ಗೆಲ್ತಾರೆ ಅಂತಂದ್ರೆ ಅರೆನಾ ಶಬಲಂಕ ಬೆಲ್ರಾಸ್ ಆಟಗಾರ್ತಿಕಿ. ಬೆಲ್ರಾಸ್ ಆಟಗಾರ್ತಿ. ಅದು ನಾಳೆ ಮಿಸ್ತ್ರ ಕೆಲಸ ನಾಳೆ ಹೇಳ್ತೀನಿ ನಾವು. ಸ್ವಲ್ಪ ಗ್ರೂಪಿಗೆ ಹಾಕಿಬಿಡೋಣ. ಇಲ್ಲಿ ಇನ್ನೊಂದ್ಸಲ ನೋಡ್ರಿ. ಅತ್ಯಂತ ಹಳೇದಾದಲ್ಲಿ 4 ಬರ್ತಾವ. ಆಸ್ಟ್ರೇಲಿಯಾ, ಫ್ರೆಂಚ್, ವಿಂಬಲ್ಡನ್, USA ಇಷ್ಟು ಬರ್ತವಲ್ಲ. ಇದ್ರೊಳಗೆ ಅತ್ಯಂತ ಹಳೇದಾದಂತಂದ್ರೆ ವಿಂಬಲ್ಡನ್ 1870 ಸ್ಥಾಪನೆ ಆಗ್ತದೆ. ವಿಂಬಲ್ಡನ್ ಸ್ಥಾಪನೆ ಆಗ್ತದೆ 1870 ಸ್ಥಾಪನೆ ಆಗ್ತದೆ. ನೆಕ್ಸ್ಟ್ ಅಂತಂದ್ರೆ USA ಓಪನ್ ಯಾವ ಸ್ಥಾಪನೆ ಆಗ್ತಾನ? ಅಮೇರಿಕ ಓಪನ್ 1881 ಸ್ಥಾಪನೆ ಆಗ್ತರಿ. 1881 ಅಮೇರಿಕ USA ಓಪನ್ ಸ್ಥಾಪನೆ ಆಗ್ತದೆ. ನೆಕ್ಸ್ಟ್ ಫ್ರೆಂಚ್ ಓಪನ್ 1891 ಫ್ರೆಂಚ್ ಓಪನ್ ಸ್ಥಾಪನೆ ಆಗ್ತದೆ. ನೆಕ್ಸ್ಟ್ ಆಸ್ಟ್ರೇಲಿಯಾ ಓಪನ್ 1905. ಈಗ ನೀವು ಹೇಳ್ರಿ ಆಸ್ಟ್ರೇಲಿಯಾ ಓಪನ್ ಯಾವ ಸ್ಥಾಪನೆ ಆಗ್ತರಿ? 5. ಫ್ರೆಂಚ್ ಓಪನ್ 1891. ವಿಂಬಲ್ಡನ್ 1877. ನೆಕ್ಸ್ಟ್
USA 1881. ಆಸ್ಟ್ರೇಲಿಯಾ ಮತ್ತು USA ಹಾರ್ಡ್ ಕೋಟ್ ಬರ್ತಾರೆ. ಆಸ್ಟ್ರೇಲಿಯಾ ಮತ್ತು USA ಹಾರ್ಡ್ ಕೋಟು. ಫ್ರೆಂಚ್ ಅಂತಂದ್ರೆ ಕ್ಲೇ ಕೋಟ್ ಸರ್ ಇದು. ನೆಕ್ಸ್ಟ್ ಇಂಬರ್ನ್ ಅಂತಂದ್ರೆ ಗ್ರಾಸ್ ಕೋಟ್. ಇದು ಅಂತಂದ್ರೆ ಹುಲ್ಲಿನ ಕೋಟ್ ಬರುತ್ತೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಏನು ಮಾಡ್ತಾವ ಅಂತಂದ್ರೆ ಗೋಲ್ಡನ್ ಗ್ಲಾನ್ಸ್ಟಮ್ ಮತ್ತು ಕ್ಯಾಲೆಂಡರ್ ಗ್ಲಾನ್ಸ್ಟಮ್ ಅಂತ ಬರ್ತಾವ್ರಿ. ಗೋಲ್ಡನ್ ಗ್ಲಾನ್ಸ್ಟಮ್ ಮತ್ತು ಕ್ಯಾಲೆಂಡರ್ ಗ್ಲಾನ್ಸ್ಟಮ್ ಅಂತ ಬರ್ತಾವ. ಇಲ್ಲಿ ಕ್ಯಾಲೆಂಡರ್ ಗ್ಲಾನ್ಸ್ಟಮ್ ಅಂತ ಅಂದ್ರೆ ಅರ್ಥ ಏನಂತಂದ್ರೆ ಇವು 4 ಗೆಲ್ಲ ಸರ್. ಏನು 4 ಬರ್ತಾವಲ್ಲ ಅದೇ ವರ್ಷದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಈ 4 ಗೆಲ್ಲೋದಕ್ಕೆ ಏನು ಕರಿತಾರೆ ಅಂತಂದ್ರೆ ಕ್ಯಾಲೆಂಡರ್ ಗ್ಲಾನ್ಸ್ಟಮ್ ಅಂತ ಕರಿತಾರೆ ಇದನ್ನು. ಅರ್ಥ ಆಯ್ತಿಲ್ರಿ ಇದು. ನೆಕ್ಸ್ಟ್ ಗೋಲ್ಡನ್ ಗ್ಲಾನ್ಸ್ಟಮ್ ಅಂತ ಹೇಳಿದೆ ನಾನು. ಗೋಲ್ಡನ್ ಗ್ಲಾನ್ಸ್ಟಮ್ ಅಂತಂದ್ರೆ ಇವು 4 ಗೆದ್ದುಗೆಸಿ ಅವ್ರ ಪುಣ್ಯಕ್ಕೆ ಏನಾದ್ರೆ ಆದೇ ವರ್ಷ ಒಲಿಂಪಿಕ್ ಇತ್ತಂತಂದ್ರೆ ಅವಾಗ ಚಿನ್ನ ಹೊಡ್ಯೋದು. ಅದಕ್ಕೆ ಏನು ಕರಿತಾರೆ ಅಂತಂದ್ರೆ ಗೋಲ್ಡನ್ ಗ್ಲಾನ್ಸ್ಟಮ್ ಅಂತ ಕರಿತೀವಿ ನೋಡ್ರಿ. ಈ ಗೋಲ್ಡನ್ ಗ್ಲಾನ್ಸ್ಟಮ್ ಗೆದ್ದಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಸ್ಟೆಫಿ ಗ್ರಾಫಿ ಅಂತ ಬರ್ತಾರೆ. ಈ ಸ್ಟೆಫಿ ಗ್ರಾಫಿ ಅವರು ಯಾವ ಒಂದು ದೇಶದವರು ಅಂತಂದ್ರೆ ಜರ್ಮನಿ. ಸ್ಟೆಫಿ ಗ್ರಾಫಿ ಅವರು ಯಾವ ದೇಶ ಅಂತಂದ್ರೆ ಜರ್ಮನಿ. ಅತಿ ಹೆಚ್ಚು ಒಂದು ಏನಂತ ಟೆನ್ನಿಸ್ ಗೆದ್ದಂಥ ಇವನು ಟೆನ್ನಿಸ್ ಟೂರ್ನಮೆಂಟ್ ಗೆದ್ದಂಥ ವ್ಯಕ್ತಿ ಪುರುಷ ಯಾರು ಬರ್ತಾರೆ ಅಂತಂದ್ರೆ ನೋವಾಕ್ ಜೋಕೋವಿಕ್. ಇವ್ರು ಎಷ್ಟು ಗೆಲ್ತಾರೆ ಅಂತಂದ್ರೆ 24. ಮಹಿಳೆ ಹೋದಾಗ ಯಾರು ಗೆಲ್ತಾರೆ ಅಂತಂದ್ರೆ ಮಾರ್ಗರೆಟ್ ಕೋಟ ಅಂತ ಬರ್ತಾರೆ. ಮಾರ್ಗರೆಟ್ ಕೋಟ್ ಕರೆಕ್ಟ್ ಅಲ್ರಿ? ಮಾರ್ಗರೆಟ್ ಕೋಟ್ ಅವರು ಇವ್ರು 24 ಗೆಲ್ತಾರೆ. ಇವ್ರು ಮಾರ್ಗರೆಟ್ ಕೋಟ್ ಯಾವ ದೇಶ ಅಂತಂದ್ರೆ ಆಸ್ಟ್ರೇಲಿಯಾ ನೋಡ್ರಿ. ಮಾರ್ಗರೆಟ್ ಕೋಟ್ ಅಂತಂದ್ರೆ ಆಸ್ಟ್ರೇಲಿಯಾ ಬರ್ತದೆ ನೋಡಿ ಸರ್. ಇದು ಅರ್ಥ ಆಯ್ತಲ್ರಿ ಇಷ್ಟು. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಸುದ್ದಿಲಿರ್ತಕ್ಕಂಥ ಈ ಸ್ವತ್ತು ವೇದಿಕೆ ಅಂತ್ರಿ ನಮ್ಮ ಕರ್ನಾಟಕ ಸರ್ಕಾರದ್ದು. ಈ ಸ್ವತ್ತು ಅಂತ ಬರ್ತೀರಿ. ಈ ಸ್ವತ್ತು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಗ್ರಾಮೀಣ ಪ್ರದೇಶಗಳ ಆಸ್ತಿ ದಾಖಲೆಗಳನ್ನು ವ್ಯವಸ್ಥಿತಗೊಳಿಸ ಸಂಬಂಧಪಟ್ಟಂಥ ಒಂದು ಪೋರ್ಟಲ್ ಯಾವುದಂತಂದ್ರೆ ಈ ಸ್ವತ್ತು. ಇದಕ್ಕೆ ಎದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಕೇಳ್ತಾನೆ ರೀ. ಇದು ಗ್ರಾಮೀಣ ಪ್ರದೇಶಗಳ ಆಸ್ತಿ ದಾಖಲೆಗಳನ್ನು ವ್ಯವಸ್ಥಿತಗೊಳಿಸಲು ಮತ್ತು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಂಬಂಧಪಟ್ಟಂಥ ಈ ಸ್ವತ್ತು. ಈ ಒಂದು ಕರ್ನಾಟಕ ಸರ್ಕಾರ ಈ ಸ್ವತ್ತು ಕಾರ್ಯಕ್ರಮ ಏನು ಮಾಡ್ಕೊಂತಂದ್ರೆ ಈಗ ಕೇಂದ್ರ ಸರ್ಕಾರ ಒಂದು ಯೋಜನೆ ಆದಂಥ ಸ್ವಾಮಿತ್ವ ಯೋಜನೆ. ಕೇಂದ್ರ ಸರ್ಕಾರ ಒಂದು ಯೋಜನೆ ಆದಂಥ ಸ್ವಾಮಿತ್ವ ಯೋಜನೆ ಅವ್ರ ಜೊತೆ ಏನು ಮಾಡ್ಯಾರ ಅಂತಂದ್ರೆ ಇವರು ಒಟ್ಟುಗೂಡ್ಯಾರ. ಇವರು ಈ ಸ್ವಾಮಿತ್ವ ಯೋಜನೆಗೆ ಸಂಬಂಧಪಟ್ಟದ್ದು ಸ್ವಾಮಿತ್ವ ಯೋಜನೆ. ಇದು ಕರೆಕ್ಟ್ ನೋಡ್ರಿ. ಇದು ಸ್ವಾಮಿತ್ವ ಯೋಜನೆ ಅನ್ನೋದು 2020 ಏಪ್ರಿಲ್ 24 ಬರುತ್ತೆ. ಇದು ಸ್ವಾಮಿತ್ವ ಯೋಜನೆ ಅನ್ನೋದು ಯಾವ ವರ್ಷ ಬರ್ತಂತೆ 2020 ಏಪ್ರಿಲ್ 24 ಬರ್ತಾರೆ. ಇದು ಯಾವ ಸಚಿವದ ಬರ್ತಾನೆ ಕ್ವಶನ್ ಕೇಳ್ತಾನೆ. ಪಂಚಾಯತ್ ರಾಜ್ ಸಚಿವದ ಬರ್ತೀರಿ. ಯಾವ ಸಚಿವ ಬರ್ತದೆ? ಪಂಚಾಯತ್ ರಾಜ್ ಸಚಿವದ ಬರ್ತಿರೋದು. ನೆಕ್ಸ್ಟ್ ಅಂತಂದ್ರೆ ಈ ಒಂದು ಸ್ವಾಮಿತ್ವ ಯೋಜನೆ ಉದ್ದೇಶ ಏನಂತ ಕ್ವಶನ್ ಕೇಳ್ತಾನೆ. ಸೇಮ್ ಸರ್, ಇದು ಆಸ್ತಿ ಕಾರ್ಡ್ಗಳನ್ನು ನೀಡುವ ಮೂಲಕ ಗ್ರಾಮೀಣ ಆಸ್ತಿ ಮಾಲೀಕರಿಗೆ ಕಾನೂನುಬದ್ಧ ಒಂದು ಮಾಲೀಕತ್ವ ದಾಖಲೆ ಒದಗಿಸುವುದು. ಸೇಮ್ ಸರ್, ಇದು ಆಸ್ತಿಗೆ ಸಂಬಂಧಪಟ್ಟಂಥ ಒಂದು ಪೋರ್ಟಲ್ ಯಾವುದಂತಂದ್ರೆ ಒಂದು ಕರ್ನಾಟಕ ಸರ್ಕಾರದ ಈ ಸ್ವತ್ತು, ಕೇಂದ್ರ ಸರ್ಕಾರದ ಸ್ವಾಮಿತ್ವ ಯೋಜನೆ ಯಾವ ವರ್ಷ ಬರ್ತಂತೆ ನಾನು 2020 ಏಪ್ರಿಲ್ 24 ಬರ್ತ ನೋಡಿ ಸರ್. ಅದು ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಸುಗ್ರೀವಾಜ್ಞೆ ಸುದ್ದಿಗೈತಿ. ರಾಷ್ಟ್ರಪತಿಯವರೇ ಸುಗ್ರೀವಾಜ್ಞೆ ಯಾರು ಹೊಡಿಸ್ತಾರೆ? ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆ ಎಷ್ಟನೇ ವಿಧಿ ಮೂಲಕ ಹೊಡಿಸ್ತಾರೆ? 123ನೇ ವಿಧಿ ಮೂಲಕ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ರಾಜ್ಯಪಾಲರು ಎಷ್ಟನೇ ವಿಧಿ ಮೂಲಕ ಸುಗ್ರೀವಾಜ್ಞೆ? 84 213 ಎಷ್ಟನೇ ವಿಧಿ ಅಂತಂದ್ರೆ 213 ಮೂಲಕ ರಾಜ್ಯಪಾಲರ ಸುಗ್ರೀವಾಜ್ಞೆ. ರಾಷ್ಟ್ರಪತಿಯವರ ಕ್ಷಮಾದಾನ ಎಷ್ಟನೇ ವಿಧಿ? 72 ಎಷ್ಟಂತಂದ್ರೆ 72ನೇ ವಿಧಿ. ರಾಜ್ಯಪಾಲರ ಕ್ಷಮಾದಾನ 161. ರಾಜ್ಯಪಾಲರ ಕ್ಷಮಾದಾನ ಬಂತಂತಂದ್ರೆ 161. ರಾಷ್ಟ್ರಪತಿಯ ವಿಶೇಷ ಭಾಷಣ ಎಷ್ಟನೇ ವಿಧಿ? 87 ರೀ. ರಾಷ್ಟ್ರಪತಿಯವರ ವಿಶೇಷ ಭಾಷಣ ಅಂತಂದ್ರೆ 87. ರಾಜ್ಯಪಾಲರ ವಿಶೇಷ ಭಾಷಣ ಹೇಳ್ತೀರಾ? ತೋಲಿ ಕಲ್ಲು ನಾನು ಇಲ್ಲಿ ಗಂಟ್ಲಾರ್ಗ ಕುಂತೀನಿ. ಎಷ್ಟು ರಾಷ್ಟ್ರಪತಿ ರಾಜ್ಯಪಾಲರು? 176. ರಾಜ್ಯಪಾಲರ ವಿಶೇಷ ಭಾಷಣ ಅಂತಂದ್ರೆ 176. ರಾಷ್ಟ್ರಪತಿ ವಿಟೋಧಿಕಾರ 111. ರಾಷ್ಟ್ರಪತಿ ವಿಟೋಧಿಕಾರ. ರಾಜ್ಯಪಾಲರ ವಿಟೋಧಿಕಾರ 200. ರಾಜ್ಯಪಾಲರ ವಿಟೋಧಿಕಾರ ಕರೆಕ್ಟ್ ಐತಲ್ರಿ? 200 ಸರ್. ಅದು ನೆಕ್ಸ್ಟ್ ರಾಷ್ಟ್ರಪತಿಯವರ ಇನ್ನೊಂದೇನಂತಂದ್ರೆ ಇನ್ನೊಂದು ಯಾವ ವಿಧಿ ಅಂತಂದ್ರೆ ಇದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗೆ ರಕ್ಷಣೆ ಕೊಡ್ತಕ್ಕಂಥ ವಿಧಿ ಯಾವುದು? ರಾಷ್ಟ್ರಪತಿ ರಾಜ್ಯಪಾಲರ ರಕ್ಷಣೆ ಕೊಡೋದು 361ನೇ ವಿಧಿ. ರಾಷ್ಟ್ರಪತಿ ರಾಜ್ಯಪಾಲರಿಗೆ ಒಂದು ರಕ್ಷಣೆ ಕೊಡ್ತಕ್ಕಂಥ ವಿಧಿ ಯಾವ್ದಂತಂದ್ರೆ 361ನೇ ವಿಧಿ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ವ್ಯವಹಾರ ಅಂದರೆ ಅವ್ರೇನು ಜಗಳ ಆದ್ರೆ ಬಗೆಹರಿಸ ಸುಪ್ರೀಂ ಕೋರ್ಟ್ಗೆ ಅಧಿಕಾರ 71ನೇ ವಿಧಿ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇವ್ರಿಬ್ಬರು ಏನಾರ ಹೊಡೆದಾಡಿದ್ರು ಅಂತಂದ್ರೆ ಅವ್ರಿಬ್ಬರನ್ನ ಕರೆಸಿ ಅಂತ ಸಂಧಾನ ಮಾಡ್ತಕ್ಕಂಥ ವಿಧಿ ಯಾವ್ದಂತಂದ್ರೆ 71ನೇ ವಿಧಿ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಇದು ಯಾಕೆ ಸುದ್ದಿಗೈತೆ ಸುಗ್ರೀವಾಜ್ಞೆ ಅಂತ ಬಂತಂತಂದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್ ನ್ಯಾಯ ಸಂಖ್ಯೆನ ಹೆಚ್ಚು ಮಾಡಿದ್ರು. ಎಲ್ಲಿ ಹೆಚ್ಚು ಮಾಡಿದ್ರು? ಎಷ್ಟು ಮಾಡಿ? ಎಲ್ಲಿಂದ ಎಲ್ಲಿ ಮಾಡಿದ್ರು? 33+1 ಇದ್ದಿದ್ದು 37+1 ಮಾಡಿದ್ರು. ಎಷ್ಟನೇ ವಿಧಿ ಮೂಲಕ ಮಾಡಿದ್ರು ಅಂತ ಹೇಳಿದ್ವಿ ನಾವು?
124/1 ಸರ್. ಎಷ್ಟನೇ ವಿಧಿ ಮೂಲಕ ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆನ ಹೆಚ್ಚು ಮಾಡ್ಬೋದು ಅಂತಂದ್ರೆ 124/1 ಸರ್ ಇದು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಅಥವಾ ನ್ಯಾಯಾಧೀಶರ ಒಂದು ಅರ್ಹತೆ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವ್ದ್ರಿ? 124/3. ಎಷ್ಟನೇ ವಿಧಿ ಹೇಳ್ತಂತಂದ್ರೆ 124/3 ಆಗ್ತದ. ಈ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಒಂದೇನಂತ ಮಹಾಭಿಯೋಗ ಸಂಬಂಧಪಟ್ಟಂತ ವಿಧಿ ಯಾವ್ದಂತಂದ್ರೆ 124/4 ರೀ. ಅಣ್ಣ ಸ್ವಲ್ಪ ಲೇಟ್ ಹಾಕೋಣ. ಎಷ್ಟು ಅಂತಂದ್ರೆ 124/4 ಬರುತ್ತೆ ನೋಡಿ ಸರ್ ಇದು. ನೆಕ್ಸ್ಟ್ ಇಲ್ಲಿ ಇದು ಯಾಕೆ ಸುದ್ದಿಗೆ ಐತೆ ಅಂತಂದ್ರೆ ಇದು ಸುಗ್ರೀವಾಜ್ಞೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಅದು ಏನು ಚರ್ಚೆ ನಡೆದಂತ್ರಿ ಅವ್ನು ಯಾಕೆ ಏರಿಸ್ತೀರಿ ಸ್ವಲ್ಪ ಅದು ನಡೆದ್ರಿ, ಅದಕ್ಕೆ ಸುದ್ದಿಗೆ ಐತಿ. ಇದೇನು ಅಷ್ಟೇನಿಲ್ಲದು. ಎಷ್ಟು ಹಣ ಸುಗ್ರೀವಾಜ್ಞೆ ಕಾಲಮಿತಿ? 6 ವಾರ ನೋಡಿ. ಸಂಸತ್ತಿನ ಅಧಿವೇಶನವು ಮರಳಿ ಪ್ರಾರಂಭವಾದ ದಿನದಿಂದ 6 ವಾರಗಳ ನಂತರ ಸುಗ್ರೀವಾಜ್ಞೆ ತನ್ನ ಮಾನ್ಯತೆಯನ್ನು ಕಳೆದುಕೊಳ್ಬಿಡ್ತಂತ ನೋಡ್ರಿ ಅದು. ನೆಕ್ಸ್ಟ್ ಅಕಸ್ಮಾತ್ ಸಂಸತ್ತಿನ 2 ಅಧಿವೇಶನ ನಡುವಿನ ಗರಿಷ್ಠ ಅಂತರ ಎಷ್ಟು ತಿಂಗಳು ಇರ್ಕೋಣ? 6 ತಿಂಗಳು ನೋಡಿ ಸರ್ ಇದು. ಒಂದು ಸುಗ್ರೀವಾಜ್ಞೆ ಗರಿಷ್ಠ ಅವಧಿ 6 ತಿಂಗಳು ಮತ್ತು 6 ವಾರನ ಆಗಿರ್ತಂತ ನೋಡ್ರಿ ಅದು. ಸುಗ್ರೀವಾಜ್ಞೆದು ಗರಿಷ್ಠ 6 ತಿಂಗಳು ಇರ್ತಂತ್ರಿ ಅಥವಾ 6 ವಾರನೂ ಆಗಿರ್ತಂತ ನೋಡಿ ಸರ್ ಇದು. ಅಣ್ಣಲ್ಲಿ ಸುಗ್ರೀವಾಜ್ಞೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಕರಣ ಬರ್ತಾವೆ ಸರ್, ಭಾಳ ಇಂಪಾರ್ಟೆಂಟು. ಆಲ್ರೆಡಿ ಇಂದು ಕ್ವಶನ್ ಕೇಳ ನೀವು ಯಾವ ಪ್ರಕರಣ ಅಂತಂದ್ರೆ DC ವಾದ್ವಾ ವರ್ಸಸ್ ಬಿಹಾರ್ ರಾಜ್ಯ ಪ್ರಕರಣ ಅಂತ ನೋಡ್ರಿ ಅದು. DC ವಾದ್ವಾ ವರ್ಸಸ್ ಬಿಹಾರ್ ರಾಜ್ಯ ಪ್ರಕರಣ ಇದು 1986 ಬರುತ್ತೆ ನೋಡ್ರಿ. ಯಾವ ಪ್ರಕರಣ ಅಂತಂದ್ರೆ DC ವಾದ್ವಾ ವರ್ಸಸ್ ಬಿಹಾರ್ ಪ್ರಕರಣ. ಇದೇನು ಹೇಳ್ತಂತಂದ್ರೆ ಸಂಸತ್ತಿನ ಒಪ್ಪಿಗೆ ಪಡೆಯದೆ ಪದೇ ಪದೇ ಸುಗ್ರೀವಾಜ್ಞೆಯನ್ನು ಮರಳುಗೊಳಿಸುವುದು ಸಂವಿಧಾನಕ್ಕೆ ಮಾಡುವ ದ್ರೋಹ ಅಂತ ಹೇಳ್ತ ನೋಡ್ರಿ. ಅಂದ್ರೆ ಈ ಸಂಸತ್ತಿನ ಒಪ್ಪಿಗೆ ತೊಂದಿಲ್ಲ, ಬರೀ ಒಂದ್ಸಲ ಯಾರು ಸುಮ್ಮಿರ್ತಾರೆ. ಪದೇ ಸುಗ್ರೀವಾಜ್ಞೆ ಕೊಡಕುಂತಂತಂದ್ರೆ ಒಂದು ನಮ್ಮ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಒಂದು ದ್ರೋಹ ಅಂತ ಯಾವ ಒಂದು ಪ್ರಕರಣ ಅಂತಂದ್ರೆ DC ವಾದ್ವಾ ವರ್ಸಸ್ ಪ್ರಕರಣ ಬಿಹಾರ್ ಪ್ರಕರಣ ಬರ್ತದೆ. ಇದು ಯಾವ ವರ್ಷ ಬರ್ತಂತ ಹೇಳಿದ್ವಿ ನಾವು? 1986 ಬರ್ತೀರಿ. ನೆಕ್ಸ್ಟ್ ಇನ್ನೊಂದು ಪ್ರಕರಣ ಬರ್ತಾನ AK ರಾಯ್ ವರ್ಸಸ್ ಭಾರತ ಸರ್ಕಾರ ಪ್ರಕರಣ. AK ರಾಯ್ ವರ್ಸಸ್ ಭಾರತ ಸರ್ಕಾರ ಪ್ರಕರಣ ಇದು 1982 ಬರ್ತೀರಿ. ಸುಗ್ರೀವಾಜ್ಞೆಯನ್ನು ಕೆಟ್ಟ ಉದ್ದೇಶದಿಂದ ಅಥವಾ ದುರುದ್ದೇಶದಿಂದ ಹೊರಡಿಸಿದ್ರೆ ರಾಷ್ಟ್ರಪತಿ ಏನಾದರೂ ಅದನ್ನೇನಂತಂದ್ರೆ ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸಬೇಕಂತ ಯಾವೊಂದು ಪ್ರಕರಣ ಹೇಳುತ್ತಂತಂದ್ರೆ AK ರಾಯ್ ವರ್ಸಸ್ ಭಾರತ ಸರ್ಕಾರ ಪ್ರಕರಣ ಮಾಡುತ್ತಂತಂದ್ರೆ ಇದು 1982 ಹೇಳ್ತ ನೋಡ್ರಿ. DC ಪ್ರಕರಣ ಯಾವ ವರ್ಷ ಬರ್ತಂತ ಇನ್ನು 1986. ಏನಂತಂದ್ರೆ ಪದೇ ಏನೋ ಸುಗ್ರೀವಾಜ್ಞೆ ಹೊಡಿಸಿದಂತಂದ್ರೆ ಒಂದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ ಅಂತ ಹೇಳ್ತದೆ. ನೆಕ್ಸ್ಟ್ AK ರಾಯ್ ವರ್ಸಸ್ ಭಾರತ ಸರ್ಕಾರ ಪ್ರಕರಣ ಯಾವ ವರ್ಷ ಅಂತ ಇದೆ? 1982. ಇದೇನಂತಂದ್ರೆ ನೀನು ಸುಗ್ರೀವಾಜ್ಞೆ ಕೆಟ್ಟ ಉದ್ದೇಶದಿಂದ ದುರುದ್ದೇಶದಿಂದ ಏನೋ ಸುಗ್ರೀವಾಜ್ಞೆ ಹೊಡಿಸಿದೆ ಅಂತಂದ್ರೆ ಅದನ್ನ ನ್ಯಾಯಾಂಗ ವಿಮರ್ಶೆಗೆ ಒಳಪಡಬೇಕಂತ ಹೇಳ್ತದೆ. ನಾ ಕೆಲವೊಂದಿಷ್ಟು ಪ್ರಕರಣ ಕೇಳ್ತೀನಿ ಕರೆಕ್ಟ್ ಹೇಳ್ರಿ. ನಮ್ಮ ಪೊಲೀಸ್ಗೆ ಜಾಸ್ತಿ ಕ್ವಶನ್ ಕೇಳೋಂಥ ಪ್ರಕರಣ ಬರ್ತಾವ್ರಿ. ಪ್ರಸ್ಥಾನ ಸಂವಿಧಾನ ಭಾಗ ಅಲ್ಲ ಅಂತ ಹೇಳೋಂಥ ಪ್ರಕರಣ ಯಾವ್ದ್ರಿ? ಬೇರುಬಾರಿ ಪ್ರಕರಣ. ಪ್ರಸ್ಥಾನವು ಸಂವಿಧಾನ ಭಾಗ ಅಲ್ಲ ಅಂತ ಹೇಳಿದ ಪ್ರಕರಣ ಅಂತಂದ್ರೆ ಬೇರುಬಾರಿ ಪ್ರಕರಣ ಯಾವ ವರ್ಷ ಬರ್ತದೆ? 1960 ಬರ್ತೀರಿ. ಬೇರುಬಾರಿ 1960 ಬರ್ತೀರಿ. ನೆಕ್ಸ್ಟ್ ಪ್ರಸ್ತಾವನೆಯು ಸಂವಿಧಾನ ಅವಿಭಾಜ್ಯ ಅಂಗ ಅಂತ ಹೇಳಿದ ಪ್ರಕರಣ ಅಂತಂದ್ರೆ LIC ಪ್ರಕರಣ 1990 ಬಂದಂಥ LIC ಪ್ರಕರಣ ಬರ್ತ ನೋಡ್ರಿ. ನೆಕ್ಸ್ಟ್ ಏನಂತಂದ್ರೆ ಈ ಪ್ರಸ್ತಾವನೆ ಸಂಬಂಧಪಟ್ಟಂತಂದ್ರೆ ಒಂದು ಕೇಶವನೊಂದು ಭಾರತೀಯ ಪ್ರಕರಣ ಬರ್ತೀರಿ. ಕೇಶವನೊಂದು ಭಾರತೀಯ ಪ್ರಕರಣ ಯಾವ ವರ್ಷ ಬರ್ತೀರಿ? 1973 ಬರ್ತಾ. ಬೇಸಿಕ್ ಸ್ಟ್ರಕ್ಚರ್ ಸಂಬಂಧಪಟ್ಟಂತೆ ಅಂತಂದ್ರೆ ಒಂದು ಪ್ರಕರಣ ಅಂತಂದ್ರೆ ಕೇಶವನೊಂದು ಭಾರತೀಯ ಪ್ರಕರಣ ಬರ್ತ ನೋಡ್ರಿ. ನೆಕ್ಸ್ಟ್ ಯಾವೊಂದು ಪ್ರಕರಣ 21ನೇ ವಿಧಿ ನ್ಯಾಯಿಕ ವಿಮರ್ಶೆ. ನೆಕ್ಸ್ಟ್ ವಿದೇಶಿ ಪ್ರವಾಸ ಮೂಲಭೂತ ಹಕ್ಕು ಅಂತ ಹೇಳ್ತೀರಿ. ಮೇನಕಾ ಗಾಂಧಿ ಪ್ರಕರಣ ನೋಡ್ರಿ. 1978 ಬಂದಂಥ ಮೇನಕಾ ಗಾಂಧಿ ಪ್ರಕರಣ ಇದೇನು ಹೇಳ್ತಂತಂದ್ರೆ 21ನೇ ವಿಧಿ ಅನ್ನೋದು ಪಾಕ್ಯಾರ ಮುತ್ತಿರೋದನ್ನು ಹೇಳ್ದು ಬಿಡ್ರಿ ಒಂದ್ಸಲ, ಏನಾಗಲ್ಲ. 21ನೇ ವಿಧಿ ನ್ಯಾಯಿಕ ವಿಮರ್ಶೆ ಬರ್ತೀರಿ. ವಿದೇಶಿ ಪ್ರವಾಸ ಮೂಲಭೂತ ಹಕ್ಕು ಅಂತ ನೋಡಿ ಸರ್ ಇದು. ನೆಕ್ಸ್ಟ್ UCC ಅಳವಡಿಸಿಕೊಡ್ತಕ್ಕಂಥ ಈಶಾನ್ಯ ಮೊದಲ ರಾಜ್ಯ ಯಾವ್ದ್ರಿ? ಅಸ್ಸಾಂ ಬರ್ತ ನೋಡಿ ಸರ್.